ನಮ್ಮ ಹತ್ರ ನಿಮ್ಗೆ 2.5 ಲಕ್ಷದಿಂದನೂ ಇವಿ ಕಾರ್ ಸಿಗುತ್ತೆ. ಪಕ್ಕಾ ರೇಂಜ್ ಗ್ಯಾರಂಟಿ ಕೊಡ್ತೀವಿ, 6 ಮಂತ್ಸ್ ವಾರಂಟಿನೂ ಕೊಡ್ತೀವಿ. ಕಸ್ಟಮರ್ಗೆ ಏನೇ ತೊಂದರೆ ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಕೊಡ್ತೀವಿ ಸರ್. ಇದು BYD ಆಟೋ 3 ಬ್ಯಾಟ್ರಿ ಪ್ಯಾಕ್. ಓಕೆ ಓಕೆ. ಇನ್ನೊಂದು ಇದು MG ZS EV. ಅದು MG ದಾ? ಮಾರ್ಕೆಟ್ ಅಲ್ಲಿ ತುಂಬಾ ಗಾಡಿ ಇದೆ. MG ಇದು ಆಕ್ಚುಲಿ ಕಾಸ್ಟ್ ಬಂದು 12 lakhs rupees ಇದೆ ಮಾರ್ಕೆಟ್ ಅಲ್ಲಿ. ಇದು ಒಂದಕ್ಕೆ ಒಂದು ಬ್ಯಾಟ್ರಿ ಪ್ಯಾಕ್. ಇದು BYD ಆಟೋ 3 ಇದು 40 lakhs ವರ್ತ್ ಗಾಡಿ ಇದು. ಈ ಬ್ಯಾಟ್ರಿ ಪ್ಯಾಕ್ ನ ಮೊನ್ನೆ ನಾವು ಚೇಂಜ್ ಮಾಡಿದ್ವಿ. ಕಸ್ಟಮರ್ ಗೆ ನಾವೇನ್ ಮಾಡಿದ್ವಿ, ನಮ್ಮ ಹತ್ರ ಒಂದು ಟೋಟಲ್ ಲಾಸ್ ಗಾಡಿ ಬಂದಿತ್ತು. ಓಕೆ. ಕಂಪ್ಲೀಟ್ ಹೊಸ ಬ್ಯಾಟ್ರಿ ಪ್ಯಾಕ್ ಇತ್ತು. ಅವರಿಗೆ ಓನ್ಲಿ 5 lakhs rupees ಅಲ್ಲಿ 4,70,000 ಅಲ್ಲಿ ಫುಲ್ ಕಂಪ್ಲೀಟ್ ಬ್ಯಾಟ್ರಿ ಪ್ಯಾಕ್ ನ ಚೇಂಜ್ ಮಾಡಿ ಕಳಿಸ್ತೀವಿ. ಶೋರೂಮ್ ಅಲ್ಲಿ ಸರ್ವಿಸ್ ಸೆಂಟರ್ ಅಲ್ಲಿ 1 ತಿಂಗಳು ತಗೋತಾರೆ, ಯಾಕಂದ್ರೆ ಅದು R&D ಸೆಂಟರ್ ಗೆ ಹೋಗ್ಬೇಕು. ನಾವು ಅದನ್ನ ಅದೇ ಕೆಲಸನ 2-3 hours ಅಲ್ಲಿ ಮಾಡ್ಬಿಡ್ತೀವಿ. ಇದು ಬ್ಯಾಟ್ರಿ ಪ್ಯಾಕ್ ಯಾವ ತರ ಮಾಡಿರ್ತಾರೆ ಅಂತ ಹೇಳಿದ್ರೆ, ಟೋಟಲ್ ಪ್ಯಾಕ್ ಅಲ್ಲಿ ಅರೌಂಡ್ ಮೋರ್ ದೆನ್ 400 to 500 ಸೆಲ್ಸ್ ಇರುತ್ತೆ. ಕಾಂಬಿನೇಷನ್ ಇಂದ ಪ್ಯಾಕ್ ಆಗಿರುತ್ತೆ. ಅದರಲ್ಲಿ ಯಾವುದೇ ಒಂದು ಕೆಲವು ಜಂಕ್ಷನ್ಸ್ ವೀಕ್ ಆದ್ರೆ, ಕೆಲವು ಸೆಲ್ಸ್ ವೀಕ್ ಆದ್ರೆ ಅದು ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆದಾಗ ರೇಂಜ್ ಕಡಿಮೆ ಆಗುತ್ತೆ. ನಾವೇನ್ ಮಾಡ್ತೀವಿ, ಯಾವ್ದು ಪ್ರಾಬ್ಲಮೆಟಿಕ್ ಸೆಲ್ಸ್ ಅಂತೀವಿ, ಕಲ್ಪ್ರಿಟ್ ಸೆಲ್ಸ್ ಅಂತ ಕರಿತೀವಿ. ಆ ಸೆಲ್ಸ್ ನ ರಿಮೂವ್ ಮಾಡಿ ಆ ಜಾಗಕ್ಕೆ ಬೇರೆ ಸೆಲ್ಸ್ ನ ಆಡ್ ಮಾಡಿದ್ರೆ ಸೇಮ್ ಮತ್ತೆ ಅದು ಹೊಸ ಪ್ಯಾಕ್ ಆಗಿ ರೆಡಿ ಆಗುತ್ತೆ. ನಾವೀಗ ಯಾವ್ದೋ ಒಂದು ಹಿಲ್ ಇಳಿಸ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಅವಾಗ ನೀವು ಲೆವೆಲ್ 3 ಅಲ್ಲಿ ಇಟ್ಕೊಂಡ್ರೆ ಗಾಡಿ ನೀವು ಹಿಲ್ ಕಂಪ್ಲೀಟ್ ಆಗಿ ಇಳಿಸೋ ಹೊತ್ತಿಗೆ ಕಂಪ್ಲೀಟ್ ಚಾರ್ಜ್ ಆಗ್ಬಿಡುತ್ತೆ ಅದೇ ಆಟೋಮೆಟಿಕ್ ಆಗಿ. ನೀವು ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಈ ಕಾರ್ನರ್ ಅಲ್ಲಿ ಬ್ಯಾಟ್ರಿ ಇದು ರ್ಯಾಟ್ ಬೈಟ್ ಆಗಿದೆ. ಇಲ್ಲಿ ರ್ಯಾಟ್ ಬೈಟ್ ಆಗಿ ಒಳಗಡೆ ವೈರಿಂಗ್ ಹಾರ್ನೆಸ್ ಕೂಡ ಕಚ್ಚಾಕಿದೆ. ಕೆಲವು ಕಂಪ್ನಿ ವೆಬ್ಸೈಟ್ ಅಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ, ರ್ಯಾಟ್ ಬೈಟ್ ಆದ್ರೆ ನಾವು ವಾರಂಟಿ ಕೊಡೋದಿಲ್ಲ ಅಂತ. ಅದನ್ನ ತಗೊಳ್ಳೋ ಟೈಮ್ ಅಲ್ಲಿ ಯಾರು ನೋಡಿರಲ್ಲ, ಗಮನಿಸಿರಲ್ಲ. ಮತ್ತೆ ಇನ್ಸೂರೆನ್ಸ್ ಅಲ್ಲಿ ಪ್ರೀಮಿಯಂ ಕಡಿಮೆ ಆಗಿರುತ್ತೆ ಅಂತ ಬ್ಯಾಟ್ರಿ ಕವರೇಜ್ ನ ಬಿಟ್ಬಿಟ್ಟಿರ್ತಾರೆ ಕಸ್ಟಮರ್. ಆವಾಗ ಯಾವಾಗ ಕ್ಲೈಮಿಂಗ್ ಬರುತ್ತೋ ಅವಾಗ ಗೊತ್ತಾಗುತ್ತೆ. ಸರ್ ಇದು ಡಯಾಗ್ನೋಸ್ಟಿಕ್ ಟೂಲ್ ಅಂತ ಹೇಳಿ ಪ್ಯಾನಾಸೋನಿಕ್ ಟಫ್ ಬುಕ್, ಮತ್ತೆ ಇದು ಬಾಸ್ ಟೂಲ್. ಇದು ಇದರಲ್ಲಿ ನಮ್ಗೆ ಗಾಡಿಯಲ್ಲಿ ಯಾವುದೇ ಸಮಸ್ಯೆ ಇದ್ರು ಇದರಿಂದ ನಮ್ಗೆ ಟ್ರೇಸ್ ಮಾಡ್ಕೋಬಹುದು. 80% ಮೇಲ್ ಚಾರ್ಜ್ ಮಾಡಬಾರ್ದು, 20% ಕೆಳಗೆ ಯೂಸ್ ಮಾಡಬಾರ್ದು ಅಂತ. ಅದೆಲ್ಲ ಆಕ್ಚುಲಿ ಸುಳ್ಳು. ನಾವು ಇವಿ ಕಾರ್ಗಳಲ್ಲಿ ಸೆಲ್ ರಿಪ್ಲೇಸ್ಮೆಂಟ್ ಮಾಡಲೇಬೇಕಾಗಿಲ್ಲ. ಕೆಲವು ಸತಿ ಇಂಬ್ಯಾಲೆನ್ಸ್ ಆಗಿರುತ್ತೆ, ಅಥವಾ ಒಂದು 15ರಿಂದ 1 ತಿಂಗಳು ನಿಲ್ಸಿರ್ತಾರೆ. ಎಲ್ಲಾ ಸೆಲ್ಗಳು ಈಕ್ವಲಿ ಲೋ ವೋಲ್ಟೇಜ್ ಹೊರಟೋಗಿದ್ದಾಗ ಇದರಲ್ಲಿ ನಾವೀಗ ಸೆಲ್ ಬೂಸ್ಟಿಂಗ್ ಅಂತ ಮಾಡ್ತಾ ಇದೀವಿ. ಆಲ್ಮೋಸ್ಟ್ 24 ಇಂದ 48 hours ಹಿಡಿಯುತ್ತೆ. ಈಚ್ ಸೆಲ್ಸ್ ನ ಇಂಡಿವಿಜುವಲ್ ಆಗಿ ಚಾರ್ಜ್ ಮಾಡ್ತೀವಿ. ಆ ರೆಡ್ ವೈರ್ ಮತ್ತೆ ಬ್ಲಾಕ್ ವೈರ್ ಬಂದಿದೆಯಲ್ಲ, ಆ ಸೆಲ್ ನ ಪರ್ಟಿಕ್ಯುಲರ್ ಆಗಿ ಅದೇ ಸೆಲ್ ನ ಚಾರ್ಜ್ ಮಾಡ್ತಾ ಇರೋದು. ಇದು ಪ್ರೋಸೆಸ್. ಹಾಳಾಗಿರೋ ಸೆಲ್ಸ್ ಈ ತರ ಇರುತ್ತೆ ನೋಡಿ, ಉಬ್ಬಿದೆ ಇದು ಅಲ್ವಾ? ಹೌದು, ಎರಡೂ ಕಡೆ ಉಬ್ಬಿದೆ ನೋಡಿ. ಇದು ಹಾಳಾಗಿರೋ ಇವಿ ಕಾರ್ ನ ಬ್ಯಾಟ್ರಿ ಸೆಲ್ಸ್. ಇದು ಹೊಸ ಸೆಲ್ ನೋಡಿ. ಸ್ಟಾರ್ಟ್ ಮಾಡ್ಬಿಟ್ಟು 5 years ಆಯ್ತು. ಬೆಂಗಳೂರಲ್ಲಿ, ಸೌತ್ ಇಂಡಿಯಾದಲ್ಲಿ ಇದೊಂದೇ ಸೆಂಟರ್ ಅಲ್ಲ. ಬೇರೆ ಎಲ್ಲಾದ್ರೂ ನಿಮ್ದು ಬೇರೆ ಕಡೆ ಪ್ಲಾನ್? ನಾವೇ ಬೇರೆ ಕಡೆ ಮಾಡ್ತಾ ಇದೀವಿ ಸರ್. ಶಿವಮೊಗ್ಗದಲ್ಲಿ ಒಂದು ಬ್ರಾಂಚ್ ಮಾಡ್ತಾ ಇದೀವಿ, ಕುಂದಾಪುರದಲ್ಲಿ ಒಂದು ಸೇಲ್ಗಷ್ಟೇ ಸೇಲ್ಸ್ ಅಂಡ್ ಸರ್ವಿಸ್ ಪಾಯಿಂಟ್ ಮಾಡ್ತಾ ಇದೀವಿ. ಏರ್ಪೋರ್ಟ್ ಹತ್ರ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ನಮ್ದು ಬ್ರಾಂಚ್ ಬರ್ತಾ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಇವಿ ಕಾರನ್ನು ನಾನು ಬೈ ಮಾಡಿದಾಗಿಂದ ನನಗೆ ಕಮೆಂಟ್ ಬಾಕ್ಸಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದಿದೆ. ಅದರಲ್ಲಿ ಇನ್ಶೂರೆನ್ಸ್ ಬಗ್ಗೆ ಕೇಳಿದ್ದೀರಾ, ಇವಿ ಕಾರ್ ಈಗೇನು ಹೊಸದಾಗಿದೆ, ನೀವು 400 ಕಿಲೋಮೀಟ್ರು 500 ಕಿಲೋಮೀಟ್ರ್ ಓಡಾಡ್ತಾ ಇದ್ದೀರಾ, ಸೊ ನೆಕ್ಸ್ಟ್ ಹೆಂಗಾಗಬಹುದು, ಅದ್ರ ಬಗ್ಗೆ ಏನಾದರೂ ಪ್ಲ್ಯಾನ್ ಇದೆಯಾ ನಿಮಗೆ, ಯೋಚನೆ ಮಾಡಿ ಅಂತಲೂ ಕೂಡ ಸುಮಾರು ಜನ ಕ್ವಶನನ್ನು ರೈಸ್ ಮಾಡಿದ್ದೀರಾ. ಇನ್ನೂ ಒಂದು ಪ್ರಶ್ನೆ ಇತ್ತು, ಸಪೋಸ್ ಇವಿ ಕಾರ್ ಹಾಳಾದರೆ ನಾವೆಲ್ಲಿಗೆ ಹೋಗೋದು? ಈಗ ಸರ್ವಿಸ್ ಸ್ಟೇಷನ್ಗೆ ಹೋಗಿಯೂ ಅಲ್ಲಿ ಆಗೋದಿಲ್ಲ, ವಾರಂಟಿ ಕ್ಲೈಮ್ ಆಗೋದಿಲ್ಲ ಅಂತ ಹೇಳಿದ್ರೆ ಒಂದು ಆಪ್ಷನ್ ಬೇಕಲ್ಲ ಸರ್, ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ ಹೇಳಿ ಸುಮಾರು ಜನ ಕ್ವಶನ್ಸನ್ನು ಕೇಳಿದ್ದೀರಾ. ಸೊ ಹಾಗಾಗಿ ಇವತ್ತು ಅವೆಲ್ಲದಕ್ಕೂ ಆನ್ಸರನ್ನು ಕೊಡೋದಕ್ಕೆ ನೋಡಿ, ನಾನು CC ಮೊಬಿಲಿಟಿಯ ಮುಂದ್ಗಡೆ ಇದ್ದೀನಿ. ನಿಮ್ಮ ಹತ್ರ ಯಾವುದೇ ಇವಿ ಕಾರ್ ಇರಲಿ, ಅದೇನೇ ಪ್ರಾಬ್ಲಮ್ ಆಗಿರಲಿ, ಅಥವಾ ಆಕ್ಸಿಡೆಂಟ್ ಆಗಿ ಟೋಟಲ್ ಲಾಸ್ ಆಯಿತು ಅಂತನಾದರೂ ಇರಲಿ, ಅಥವಾ ನನ್ನ ಬ್ಯಾಟ್ರಿ ಮೊದಲು ತುಂಬ ಚೆನ್ನಾಗಿ ಚಾರ್ಜು ಮಾಡಿದ್ರೆ ಒಳ್ಳೆ ಮೈಲೇಜ್ ಕೊಡ್ತಾಯಿತ್ತು, ಈಗೀಗ ಏನಾಗ್ಬಿಟ್ಟಿದೆ ಅಂದರೆ ಸೆಲ್ಸ್ಗಳು ಡ್ಯಾಮೇಜ್ ಆಗಿದೆಯೇನೋ, ಇದನ್ನು ಎಲ್ಲಿ ಸರಿ ಮಾಡೋದು, ಅಲ್ಲಿ ಹೋದರೆ ವಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ ಅಂತ ಹೇಳ್ತಿದ್ದಾರೆ, ಇದಕ್ಕೊಂದು ಆಪ್ಷನ್ ಇದೆಯಾ ಅಂತ ಕೇಳುವವರಿಗೆ ಈ ವಿಡಿಯೋನ ಅರ್ಪಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮ್ಮ ಹತ್ರ ಇವಿ ಕಾರು, ಬೈಕು, ಆಟೋ ಯಾವುದೇ ಇರಲಿ, ಏನಾದರೂ ಸಮಸ್ಯೆ ಇದ್ದು ಎಲ್ಲೂ ಹೋದ್ರೂ ನಮಗೆ ಈ ಸಮಸ್ಯೆ ಕ್ಲಾರಿಟಿ ಸಿಗ್ತಾ ಇಲ್ಲ, ಇನ್ಶೂರೆನ್ಸ್ ಕೂಡ ಪಾಸ್ ಆಗ್ತಾ ಇಲ್ಲ, ಅಲ್ಲೆಲ್ಲೋ ಲಕ್ಷಾಂತರ ರೂಪಾಯಿ ಹೇಳ್ತಾ ಇದ್ದಾರೆ, ಒಂದು ಕಡಿಮೆ ಖರ್ಚಲ್ಲಿ ನಮ್ಮ ಕಾರನ್ನು ರೆಡಿ ಮಾಡ್ಕೊಳ್ಳೋಕೆ ಆಗುತ್ತಾ ಅಂತ ಯಾರಾದರೂ ಕೇಳೋರಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಯಾವುದೇ ಕಾರನ್ನು ಈಸಿಯಾಗಿ ಬೇಕಾದರೂ ರೆಡಿ ಮಾಡಬಹುದು ಅಂತ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಇಲ್ಲಿ CC ಮೊಬಿಲಿಟಿಯ ವ್ಯವಸ್ಥಾಪಕರಿದ್ದಾರೆ ನನ್ನ ಜೊತೆಗೆ. ಶ್ರೀಧರ್ ಅವರು, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನನಗೆ ಬಹಳ ಖುಷಿಯಾಗಿದ್ದು ನಿಮ್ಮನ್ನು ಇವತ್ತು ಭೇಟಿಯಾಗಿ. ನಿಮ್ಮ ಕಂಪ್ಲೀಟ್ ವರ್ಕ್ ನಡೀತಾ ಇತ್ತು, ಒಳಗಡೆ ಹೋಗಿ ಬಂದೆ. ನಿಜವಾಗಿ ಒಂದೊಂದು ಬ್ಯಾಟ್ರಿ ಬಗ್ಗೆ ಡೀಪ್ ಆಗಿ ಇವರು ನಾಲೆಜನ್ನು ಕೊಟ್ಟರು. ಅದು ಯಾವುದೇ ಕಂಪ್ನಿ ಆಗಲಿ, ಆಡಿ ಆಗಲಿ, ಬೆನ್ಸ್ ಆಗಲಿ, ಅಥವಾ ಮಹೇಂದ್ರ ಆಗಲಿ, ಟಾಟಾ ಆಗಲಿ, ಅಥವಾ BYD ಆಗಲಿ,
ಯಾವುದೇ ಸಂಸ್ಥೆಯ ಕಾರ್ ಇದ್ರೂ ಕೂಡ ನೀವು ಅದನ್ನ ರೆಡಿ ಮಾಡ್ಕೊಡ್ತೀರಾ. ಇದ್ರ ಮುಂದೆ ನಾನು ಏನು ಜಾಸ್ತಿ ಹೇಳೋ ಅವಶ್ಯಕತೆನೇ ಇಲ್ಲ. ಅದ್ರಲ್ಲೂ ಕೂಡ ನಿಮ್ಮ ಹುಡುಗ ಒಬ್ಬ ನೀವು ಬರೋ ಮುಂಚೆ ನಾನು ಮಾತಾಡ್ತಾ ಇದ್ದೆ ಅವನ ಜೊತೆ. ಅವ್ನು ಹೇಳ್ತಾ ಇದ್ದ, ಸರ್ ಬೇರೆ ಕಡೆ 1 ಲಕ್ಷ 2 ಲಕ್ಷ ಆದ್ರೆ ಇಲ್ಲ ಅದನ್ನ 1000 ರೂಪಾಯಿ ರೆಡಿ ಮಾಡ್ಕೊಂಡು ಹೋಗ್ಬೋದು ಸರ್, ಅಷ್ಟು ಗಾಡಿಗಳಿದಾವೆ ನಮ್ಗೆ, ನಾವು ಸುಮಾರು ವರ್ಷದಿಂದ ರನ್ ಮಾಡ್ತಾ ಇದೀವಿ ಅಂತಾನು ಕೂಡ ಒಬ್ರು ಹೇಳಿದ್ರು ನಮ್ಮ ಒಳಗಡೆ. ಅವಾಗ್ಲೇ ಶಾಕ್ ಆಯ್ತು. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಟೂರ್ ಮಾಡಬೇಕು, ನಿಮ್ಮ ಇವಿ ಸರ್ವಿಸ್ ಸ್ಟೇಷನ್ ಅನ್ನ ಕಂಪ್ಲೀಟ್ ಟೂರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಸರ್. ಇಲ್ಲಿಂದಾನೇ ಶುರು ಮಾಡೋಣ. ಸೊ ಇಲ್ಲೆಲ್ಲ ನಿಲ್ಸಿರುವಂತ ಕಾರ್ಗಳು ಇದೆಲ್ಲ ಏನ್ ಸರ್, ಇದೀಗ ಹಾಳಾಗಿರೋದಾ ಅಥವಾ ಸರ್ವಿಸಿಗೆ ಬಂದಿರೋದಾ? ಇದೆಲ್ಲ ಸರ್ವಿಸಿಗೆ ಬಂದಿರೋ ಗಾಡಿಗಳು. ಓಕೆ. ಮತ್ತೆ ಇದರಲ್ಲಿ ಕೆಲವು ನಮ್ದು ಫ್ಲೀಟ್ ಗಾಡಿಗಳಿದೆ. ಓಕೆ. ಕ್ವಿಕ್ ರೈಡ್ ಅಂತ ಕಂಪ್ನಿ ಇದೆ, ಆ ಕಂಪ್ನಿಯಿಂದ ಸರ್ವಿಸ್ ಕೊಡ್ತಾ ಇದ್ವಿ, ಆ ಕಂಪ್ನಿಗೆ ಸರ್ವಿಸ್ ಕೊಡ್ತಾ ಇದ್ವಿ. ಓಕೆ. ಓಕೆ. ಇದು ಬಾಂಬೆ ಲಾಜಿಸ್ಟಿಕ್ಸ್ ಕಂಪ್ನಿ. ಈ ಕಂಪ್ನಿಗೂ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದೀವಿ. ಎಲ್ಲಾ ಕಂಪನಿಯ ಕಾರ್ಗೂ ಸರ್ವಿಸ್ ಇದೆ ಇಲ್ಲಿ? ಹೌದು, ಪ್ರತಿಯೊಂದು ಕಾರಿಗೂ. ಈಗ ಒಂದು ಕ್ವಶನ್ ರೈಸ್ ಆಗ್ಬಹುದು ಸರ್. ಈಗ ನಾನು ಮಹೇಂದ್ರದಲ್ಲಿ ಕಾರ್ ತಗೊಂಡಿದ್ದೀನಿ, Okay. ನಮ್ಮ ಮಹೇಂದ್ರದವರೇ ಸರ್ವಿಸಿಗೆ ಇದಾರಲ್ಲ, ನಾವ್ ಇಲ್ಲಿಗೆ ಯಾಕೆ ಬರ್ಬೇಕು ಅಂತ ತುಂಬಾ ಜನ ಕೇಳಬಹುದು. ಯಾವ್ದಾದ್ರು ಕಾರಣದಿಂದ ನಿಮ್ದು ವಾರಂಟಿ ವಾಯ್ಡ್ ಆಯ್ತು, ಓಕೆ, ವಾರಂಟಿ ಕೊಡ್ಲಿಲ್ಲ, ಓಕೆ, ಅಂತ ಟೈಮಲ್ಲಿ ನಮ್ಮ ಹತ್ರ ಸರ್ವಿಸ್ ತಗೊಂಡ್ಲೇಬೇಕಾಗುತ್ತೆ. ಬಹುಶಃ ಈ ವಿಡಿಯೋ ಕ್ಯಾಬ್ ಡ್ರೈವರ್ಸ್ ಗಳಿಗೆ ಅಥವಾ ಪ್ರತಿದಿನ ಇವಿಲ್ ಯಾರ್ಯಾರು ಓಡಾಡ್ತಿದ್ದಾರೆ, 4-5 ವರ್ಷದಿಂದ ಯಾರು ಇವಿಯನ್ನ ಯೂಸ್ ಮಾಡ್ತಿದ್ದಾರೆ ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗಬಹುದು ಅಂತ ನಾನು ಅನ್ಕೊಂತೀನಿ. ಈಗ ನಾವು ಇಲ್ಲಿ ಎಂಟ್ರಿಲಿ ಒಂದು ಗಾಡಿ ಬಂದಿದೆ ಸರ್, ಟೋಟಲ್ ಲಾಸ್ ಕಾರ್ ಇದು. ಇದನ್ನ ಯಾಕೆ ತರಿಸಿದೀರಾ ನೀವು? ಇದ್ರಲ್ಲಿ ನಿಮ್ಗೆ ಏನಾಗುತ್ತೆ ಅಂತ? ಸರ್ ಇದು ಟೋಟಲ್ ಲಾಸ್ ಗಾಡಿ. ಇದು ಓಕೆ, ಕಂಪ್ಲೀಟ್ ಇದು ಫ್ರಂಟ್ ಹಿಟ್ ಆಗಿದೆ. ಆದ್ರೆ ಇದರಲ್ಲಿ ನಮ್ಗೆ ಬ್ಯಾಟ್ರಿ ಚೆನ್ನಾಗಿರುತ್ತೆ. ಓಕೆ, ನಾವು ಈ ಬ್ಯಾಟ್ರಿನ ನಮ್ಮ ಕಸ್ಟಮರ್ ಗೆ ಓಕೆ, ಬೇರೆ ಗಾಡಿಗೆ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಓಕೆ, ಹಾಗಾಗಿ ಇದು ಕಸ್ಟಮರ್ ಗೆ ಒಳ್ಳೆ ರೇಟಲ್ಲಿ ಬ್ಯಾಟ್ರಿ ಸಿಕ್ಕಂಗಾಗುತ್ತೆ. ನಾವು ಇಲ್ಲ ಅಂದ್ರೆ ಅವರು 8 to 10 lakh ಖರ್ಚು ಮಾಡ್ಬೇಕಾಗುತ್ತೆ. ಆ ಜಾಗದಲ್ಲಿ ಓನ್ಲಿ 2 lakh 2.5 lakh ಅಲ್ಲಿ ಅವ್ರಿಗೆ ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಸಿಕ್ಬಿಡುತ್ತೆ. 8-10 ಲಕ್ಷ ಖರ್ಚು ಮಾಡೋ ಪ್ಲೇಸ್ ಅಲ್ಲಿ 1-2 ಲಕ್ಷ ಖರ್ಚು ಮಾಡಿದ್ರೆ ಮತ್ತೆ ಅಗೈನ್ ನಮ್ದು ಹೊಸ ಫಸ್ಟ್ ಕಾರ್ ಹೆಂಗಿದೆ ಅದೇ ತರ ಅದೇ ಸ್ಥಿತಿಗೆ ಹೋಗುತ್ತೆ. ಈಗ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಸರ್, ಇದೀಗ ಒಂದ್ ಕಾರ್ ಅಂತ ಇಟ್ಕೊಳ್ಳೋಣ, ಇದ್ರ ಅಡಿಗಡೆನು ಈಗ ಬ್ಯಾಟ್ರಿ ಇರುತ್ತೆ. ಆ ಬ್ಯಾಟ್ರಿ ನಾವು ತೋರ್ಸೋಣ ಹೇಗಿರುತ್ತೆ ಅನ್ನೋದು ತೋರ್ಸೋಣ. ಇದ್ರಲ್ಲಿ ಏನೋ ಒಂದು ಸೆಲ್ಸ್ ಡ್ಯಾಮೇಜ್ ಆಗಿರುತ್ತೆ, ಅಥವಾ ನಾನು ಮೊನ್ನೆ ಒಂದು ವಿಡಿಯೋ ಬಿಟ್ಟಾಗ ಒಂದಿಷ್ಟು ಜನ ಕಮೆಂಟ್ಸ್ ಹಾಕಿದ್ರು ಅದಕ್ಕೆ, ಸರ್ ಈಗ ಚೆನ್ನಾಗಿ ಓಡ್ತಿದೆ, ಈಗ ಒಳ್ಳೆ ಮೈಲೇಜ್ ಕೊಡ್ತಿದೆ, ಒಂದು 2 year ಆದ್ಮೇಲೆ ಸೆಲ್ಸ್ ಡೌನ್ ಆದ್ರೆ 80 ಇರೋ ರೇಂಜ್ ಇಮಿಡಿಯೇಟ್ 60 ಬರ್ಬೋದು, 40 ಬರ್ಬೋದು, ಅವಾಗ ಏನ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಆ ಟೈಮಲ್ಲಿ ನಾವೇನಾದ್ರೂ ಸೆಲ್ಸ್ಗಳು ಇಂಥದ್ದೇ ಒಂದು ಸೆಲ್ಸ್ ಹೋಗಿದೆ ಅದನ್ನ ಮಾತ್ರ ರಿಪ್ಲೇಸ್ ಮಾಡುವಂತ ಚಾನ್ಸ್ ನಿಮ್ಮ ಹತ್ರ ಇದೆಯಾ? ಹೌದು ಸರ್. ಆಕ್ಚುಲಿ ಇದು ಬ್ಯಾಟ್ರಿ ಪ್ಯಾಕ್ ಯಾವ ತರ ಮಾಡಿರ್ತಾರೆ ಅಂತ ಹೇಳಿದ್ರೆ, ಟೋಟಲ್ ಪ್ಯಾಕ್ ಅಲ್ಲಿ ಅರೌಂಡ್ ಮೋರ್ ದೆನ್ 400 to 500 ಸೆಲ್ಸ್ ಇರುತ್ತೆ. ಆ ಕಾಂಬಿನೇಷನ್ ಇಂದ ಪ್ಯಾಕ್ ಆಗಿರುತ್ತೆ. ಅದರಲ್ಲಿ ಯಾವುದೇ ಒಂದು ಕೆಲವು ಜಂಕ್ಷನ್ಸ್ ವೀಕ್ ಆದ್ರೆ, ಕೆಲವು ಸೆಲ್ಸ್ ವೀಕ್ ಆದ್ರೆ ಅದು ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆದಾಗ ರೇಂಜ್ ಕಡಿಮೆ ಆಗುತ್ತೆ ನಿಮಗೆ. ಈಗ ನಾವೇನ್ ಮಾಡ್ತೀವಿ, ಯಾವ್ದು ಪ್ರಾಬ್ಲಮೆಟಿಕ್ ಸೆಲ್ಸ್ ಅಂತೀವಿ, ಕಲ್ಪ್ರಿಟ್ ಸೆಲ್ಸ್ ಅಂತ ಕರಿತೀವಿ, ಆ ಸೆಲ್ಸ್ ನ ರಿಮೂವ್ ಮಾಡಿ ಆ ಜಾಗಕ್ಕೆ ಬೇರೆ ಸೆಲ್ಸ್ ನ ಆಡ್ ಮಾಡಿದ್ರೆ ಸೇಮ್ ಮತ್ತೆ ಅದು ಹೊಸ ಪ್ಯಾಕ್ ಆಗಿ ರೆಡಿ ಆಗುತ್ತೆ. ಈಗ ತುಂಬಾ ಜನರಿಗೆ ಕನ್ಫ್ಯೂಷನ್ ಏನ್ ಗೊತ್ತಾ, ಬ್ಯಾಟ್ರಿ ಹೆಂಗಿರುತ್ತೆ ಅಡಿಗಡೆ? ಬನ್ನಿ ಸರ್, ಈ ಕಾರಲ್ಲಿ ಇವಿ ಕಾರಲ್ಲಿ ಬ್ಯಾಟ್ರಿ ಬ್ಯಾಕಪ್ ಹೆಂಗಿರುತ್ತೆ, ಅಡಿಗಡೆ ಪ್ಯಾಕ್ ಹೆಂಗಿರುತ್ತೆ ಅಂತ ಅದನ್ನ ಈಗ ತೋರ್ಸೋಣ ಸರ್. ನಮ್ಗೆ ತೋರಿಸಿ ಸರ್. ಇಲ್ಲೊಂದು ಇದೆ, ಈಗ ಇದು ಟಾಟಾ ನೆಕ್ಸಾ ಅಂತ. ಇದಾ? ಓಹೋ, ಟಾಟಾ ನೆಕ್ಸಾ ಒಂದು ಹೀಗಿರುತ್ತೆ. ಟಾಟಾ ನೆಕ್ಸಾ ಅಂತ. ಈ ಬ್ಯಾಟ್ರಿ ಕಾರ್ಗಳಲ್ಲಿ, ಇವಿ ಕಾರ್ಗಳಲ್ಲಿ ಒಂದು ಮೇಜರ್ ಕಂಪ್ಲೇಂಟ್, ಟೈರ್ ಬೇಗ ಹೋಗುತ್ತೆ, ಬೇಗ ಸವಿಯುತ್ತೆ ಅಂತ ಹೇಳ್ತಾರೆ. ಕಾರಣ ಅದು ವೆಯ್ಟ್ ಅಲ್ಲಿ ಇರುತ್ತೆ ಅಂತ. ನಿಜಾನ ಸರ್ ಅದು? ಇವಿ ಗಾಡಿಗಳಲ್ಲಿ ಕೆಲವು ಮಿತ್ಸ್ ಇದೆ ಸರ್, ಅಂದ್ರೆ ಕೆಲವು ಸುಮ್ನೆ ಸ್ಪ್ರೆಡ್ ಆಗಿದೆ. ಅವೆಲ್ಲ ಅದು 3-4 ಪಾಯಿಂಟ್ ಡಿಸ್ಕಸ್ ಮಾಡೋಣ. ಮೇನ್ ಆಗಿ ಸರ್, ಈಗ ಇದರಲ್ಲಿ ಟೈರ್ ಮತ್ತೆ ಬ್ರೇಕ್ ಪ್ಯಾಡ್ಸ್ ಜಾಸ್ತಿ ಸವಿಯಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಇವಿನ ಕಂಟ್ರೋಲ್ ಮಾಡುವಾಗ ಫಸ್ಟ್ ಮೋಟರ್ ಕಂಟ್ರೋಲಿಗೆ ಬರುತ್ತೆ. ಮೋಟರ್ ನಿಂತಾದ್ಮೇಲೆ ಬ್ರೇಕ್ ಪ್ಯಾಡ್ ವರ್ಕ್ ಮಾಡೋದು. ಫಸ್ಟ್ ಮೋಟರ್ ಕಂಟ್ರೋಲ್ ಮಾಡುತ್ತೆ, ಅವಾಗ ರೀಜನರೇಷನ್ ಆಗುತ್ತೆ, ರಿಟರ್ನ್ ಚಾರ್ಜ್ ಮಾಡುತ್ತೆ. ಅದು ಕರೆಕ್ಟಾಗಿ ಯೂಸ್ ಮಾಡಿದ್ರೆ, ರೀಜನರೇಷನ್ ನೀವು ಆನ್ ಮಾಡ್ಕೊಂಡ್ರೆ ಯಾವುದೇ ರೀತಿ ನಿಮಗೆ ಬ್ರೇಕ್ ಪ್ಯಾಡ್ ಸವೇದಾಗ್ಲಿ ಟೈರ್ ಸವೇದಾಗ್ಲಿ ಆಗೋದಿಲ್ಲ. ಆತರ ಆಗೋದಿಲ್ಲ, ಮಿತ್ ಅಷ್ಟೇ. ಮಿತ್ ಅಷ್ಟೇ. ಅಂದ್ರೆ ಇದು ಒಂದು ವೆಯ್ಟ್ ಇರುತ್ತಲ್ವಾ ಸರ್ ಇವಿ ಕಾರ್? ವೆಯ್ಟ್ ಇರುತ್ತೆ ಸರ್ ಇದು, ಆದ್ರೆ ರೀಜನರೇಷನ್ ಕರೆಕ್ಟಾಗಿ ಇಟ್ಕೊಂಡಿರಲ್ಲ. ರೀಜನರೇಷನ್ ಯಾಕೆ ಅಂತ ನಮಗೆ ಕ್ವಶನ್ ಕೇಳ್ತಾರೆ ಕಸ್ಟಮರ್ಸ್. ಅದೊಂದು ಆನ್ ಅಂಡ್ ಆಫ್ ಬಟನ್ ಇರುತ್ತೆ ಕೆಲವು ಗಾಡಿಗಳಲ್ಲಿ, ಅಥವಾ ರೀಜನರೇಷನ್ ಲೆವೆಲ್ ಕೆಲವರು ಕಂಪ್ಲೀಟ್ ಆಗಿ ಆಫ್ ಮಾಡಿಕೊಂಡು ಇಟ್ಕೊಂಡಿರ್ತಾರೆ. ಈಗ ನನ್ನ ಕಾರಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಇರುತ್ತೆ. ಲೆವೆಲ್ 1 ಅಲ್ಲಿ ಅದು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ಕಾರ್ ಆದ ತಕ್ಷಣ. ಲೆವೆಲ್ 2, ಲೆವೆಲ್ 3 ಹೋದಾಗ ಅವಾಗ ಬ್ರೇಕ್ ಹಾಕ್ದಂಗ ಆಗುತ್ತೆ. ಇದ್ರಲ್ಲಿ ನಾವು ಯಾವ ಲೆವೆಲ್ ಅಲ್ಲಿ? ಲೆವೆಲ್ ಈಗ ಫಾರ್ ಎಕ್ಸಾಂಪಲ್ ನಾವೀಗ ಯಾವ್ದೋ ಒಂದು ಹಿಲ್ ಇಳಿಸ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಅವಾಗ ನೀವು ಲೆವೆಲ್ 3 ಅಲ್ಲಿ ಇಟ್ಕೊಂಡ್ರೆ ಗಾಡಿ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಇಳಿಸೋ ಹೊತ್ತಿಗೆ ಕಂಪ್ಲೀಟ್ ಚಾರ್ಜ್ ಆಗ್ಬಿಡುತ್ತೆ ಅದೇ ಆಟೋಮೆಟಿಕ್ ಆಗಿ. ನೀವು ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತ ತಿಳ್ಕೊಳ್ಳೋಣ. ಇಲ್ಲಿಂದ ನಾವು ಲಾಸ್ಟ್ ಪಾಯಿಂಟ್ ಸಕಲೇಶ್ಪುರದ ಹತ್ರ ಅಲ್ಲಿವರೆಗೂ ಚಾರ್ಜರ್ಸ್ ಇದೆ ನಮ್ಗೆ. ಅದಾದ್ಮೇಲೆ ಚಾರ್ಜರ್ಸ್ ಇಲ್ಲ. ಸಕಲೇಶ್ಪುರದ ಘಾಟ್ ಅಲ್ಲಿ ನಾವು ಗಾಡಿ 0 ಚಾರ್ಜ್ ಇರ್ಲಿ ಅಥವಾ ಓನ್ಲಿ 5% ಇರ್ಲಿ, ನೀವು ಘಾಟ್ ನ ಇಳಿಸಿದ್ರೆ ಲೆವೆಲ್ 3 ಇಟ್ಕೊಂಡು ಗಾಡಿ ಕಂಪ್ಲೀಟ್ ಆಗಿ ಇಳಿಯೋ ಹೊತ್ತಿಗೆ ನಿಮ್ಗೆ ಅದು ಆಲ್ಮೋಸ್ಟ್ 80% ಚಾರ್ಜ್ ಆಗಿರುತ್ತೆ. ನಾರ್ಮಲ್ ಗಾಡಿಗಳಲ್ಲಿ ಪ್ಯಾಕ್ 150 ಕಿಲೋವ್ಯಾಟ್ ಪ್ಯಾಕ್ ಇದ್ರೆ ಫುಲ್ ಚಾರ್ಜ್ ಆಗಿರುತ್ತೆ. ಇದೆಲ್ಲ ಸೇರ್ಸ್ಕೊಂಡು ನಾವು ಯೂಸ್ ಮಾಡಿದ್ರೆ ನಿಮ್ಗೆ ಹೈ ರೇಂಜ್ ಬರುತ್ತೆ ಗಾಡಿಗಳಲ್ಲಿ. ಆಮೇಲೆ ಬ್ರೇಕ್ ಸವೆಯೋದಿಲ್ಲ, ಟೈರ್ ಸವೆಯೋದಿಲ್ಲ. ಅಲ್ಲೂ ನಾವು ಡ್ರೈವ್ ಆಕ್ಸಿಲೇಟರ್ ಪೆಡಲ್ ತೊಳಿತಾನೆ ಇರ್ತೀವಿ ಅಂತ ಹೇಳಿದ್ರೆ
ಯೂಶುವಲಿ Again, ಟೈರ್ ಒಳ್ಳೆ- ಸವಿದೆ ಸವಿತೆ. ಎಸ್ ಇದು ಈಗ ಟಾಟಾ ನೆಕ್ಸಾನ್. ಟಾಟಾ ನೆಕ್ಸಾನ್ ಬ್ಯಾಟ್ರಿ ಈಗ ಸಪೋಸ್ ಈಗ ನನ್ನ ಹತ್ರ ಒಂದು ನೆಕ್ಸಾನ್ ಕಾರ್ ಇದೆ ಅಂತ ಹೇಳಿದ್ರೆ, ಆ ಕಾರಲ್ಲಿ ಒಂದ್ 4-5 ವರ್ಷ ಆಗಿ ಒಂದ್ ಯಾವ್ದೊಂದು ಸೆಲ್ಸ್ ಹೋಯ್ತು ಅಂತ ಹೇಳಿದ್ರೆ ನಾವು ಇದನ್ನ ತಗೊಳ್ಳೋಕೆ ಅವಕಾಶ ಇರುತ್ತೆ ಇಲ್ಲಿ? ಹಾ ಸರ್, ನಮ್ಮ ಹತ್ರ ಎನಿ ಟೈಮ್ ಸಿಗುತ್ತೆ. ಯಾಕಂದ್ರೆ ನಾವು ತುಂಬಾ ಗಾಡಿಗಳು ಆಲ್ರೆಡಿ ಫ್ಲೀಟ್ ಅಲ್ಲಿ ಕೊಟ್ಟಿರೋದ್ರಿಂದ ಬ್ಯಾಟ್ರಿ ಬ್ಯಾಕಪ್ ಹಾಳಾಗಿದ್ರೆ ನೀವು ಹೊಸ ಬ್ಯಾಟ್ರಿ ಹಾಕೊಡ್ತೀರಿ ನಮ್ಮ ಹೊಸದಲ್ಲ, ರೀಕಂಡೀಷನ್ ಅಂತೀವಿ, ರೀಫಬ್ ಬ್ಯಾಟ್ರಿ, ಗ್ಯಾರಂಟಿ ಕೊಡ್ತೀರಾ? ಅದಕ್ಕೆ ಗ್ಯಾರಂಟಿ ಕೂಡ ಕೊಡ್ತೀವಿ. ಓಕೆ. ಈಗ ನಾವು ಸುಮಾರು ಗಾಡಿಗಳಿಗೆ ಆಲ್ಮೋಸ್ಟ್ 3 to 4 years ಇಂದ ತುಂಬಾ ಗಾಡಿಗಳನ್ನ ಟ್ಯಾಕ್ಸಿ ಡ್ರೈವರ್ಸ್ ಕೊಟ್ಟಿದೀವಿ. ಹೌದು. ಆ ಗಾಡಿಗಳಲ್ಲೆಲ್ಲ ಈಗ ಬ್ಯಾಟ್ರಿ ಪ್ಯಾಕ್ ಚೇಂಜ್ ಮಾಡ್ಬೇಕು ಅಂತ ಬರುತ್ತೆ. ನಿನ್ನೆ ಒಂದ್ ಗಾಡಿಗೆ ಬ್ಯಾಟ್ರಿ ಪ್ಯಾಕ್ ಚೇಂಜ್ ಮಾಡಿದ್ವಿ. ಓಕೆ. ಅವರಿಗೆ ಓನ್ಲಿ 1.5 lakh ಅಲ್ಲಿ ನಾವು ಕಂಪ್ಲೀಟ್ ಪ್ಯಾಕ್ ನ ಚೇಂಜ್ ಮಾಡಿ ಕಳಿಸ್ಕೊಟ್ವಿ. ಈಗ ನೆಕ್ಸ್ಟ್ ಬರೋ ಗಾಡಿಗಳಿಗೆ ಅದೇ ಪ್ಯಾಕ್ ನ ಮತ್ತೆ ರೀಫಬ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರ್ತೀವಿ. ಶೋರೂಮ್ ಅಲ್ಲಿ ಸರ್ವಿಸ್ ಸೆಂಟರ್ ಅಲ್ಲಿ 1 ತಿಂಗಳು ತಗೋತಾರೆ, ಯಾಕಂದ್ರೆ ಅದು R&D ಸೆಂಟರ್ ಗೆ ಹೋಗ್ಬೇಕು. ನಾವು ಅದನ್ನ ಅದೇ ಕೆಲಸನ 2 to 3 hours ಅಲ್ಲಿ ಮಾಡ್ಬಿಡ್ತೀವಿ. ಬ್ಯಾಟ್ರಿ ಪ್ಯಾಕ್ ಚೇಂಜ್ ಮಾಡಿ ಚೆನ್ನಾಗಿದೆಯಾ ಸರ್ವಿಸ್? ಎಸ್, ಬೆಂಗಳೂರಿಗೆ ಇದು ಒಂದೇ ಇರೋದಾ ಸರ್? ಎಸ್ ಸರ್, ಬೆಂಗಳೂರಿಗೆ ಟೋಟಲ್ ಸೌತ್ ಇಂಡಿಯಾದಲ್ಲಿ ಇದು ಒಂದೇ ಇರೋದು. ಡೆಲ್ಲಿಗೂ ಕೂಡ ನಾವೇ ಪ್ರಾಡಕ್ಟ್ ಬ್ಯಾಟ್ರಿಗಳನ್ನ ಸಪ್ಲೈ ಮಾಡ್ತಾ ಇದೀವಿ. ನೋಡಿದೆ ಆಂಧ್ರದ ಕಾರುಗಳು ಬಂದಿದೆ, ಬೇರೆ ಬೇರೆ ಊರುಗಳ ಕಾರುಗಳು ಇಲ್ಲಿಗೆ ಬಂದಿದಾವೆ. ನಾವು ಬೆಂಗಳೂರವ್ರು ಎಷ್ಟು ಪುಣ್ಯವಂತರು ಅಂತ ಹೇಳಿದ್ರೆ ನಮ್ಗೆಲ್ಲ ಇಲ್ಲೇ ರೆಡಿ ಇದೆ. ನೋಡಿ, ಇವ್ರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ನು, ಅಡ್ರೆಸ್ಸು ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಈ ವೀಕ್ ಸಂಬಂಧಿಸಿರುವಂಥ ನಿಮ್ದು ಏನೇ ಕಂಪ್ಲೇಂಟ್ಸ್ ಇದ್ದರೂ ಅದನ್ನು ಇವ್ರ ಹತ್ರ ಕ್ಲಿಯರ್ ಮಾಡ್ಕೋಬೋದು. ಸರ್, ಮುಂದೆಯೂ ಪ್ರಶ್ನೆಗಳಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಇಲ್ಲೊಂದು ಕಾರ್ ನಿಂತಿದೆ, ಇದು ಸರ್ವಿಸಿಗೆ ಬಂದಿರೋದು ಏನೀಗ? ಹೌದು ಸರ್, ಈ ಗಾಡಿ ಸರ್ವಿಸಿಗೆ ಬಂದಿದೆ. ಓಕೆ. ಇವರಿಗೆಲ್ಲ ಟಾಟಾ ಸರ್ವಿಸ್ ಸ್ಟೇಷನ್ ಅಲ್ಲೇ ಮಾಡೋಕ್ಕಾಗಲ್ವಾ? ಇಲ್ಲಿಗೆ ಯಾಕೆ ಬರ್ತಾರೆ ಅಂತ? ಸರ್, ಇದು 2022 ಮಾಡಲ್ ಗಾಡಿ. ಇದು ಆಲ್ರೆಡಿ ಸರ್ವಿಸ್ ವೈಡ್ ಆಗಿದೆ, ಅಲ್ಲಿ ಸರ್ವಿಸ್ ಮುಗಿದೋಗಿದೆ. 3 years ಅಷ್ಟೇ ಕೊಡ್ತಾರೆ ಕಮರ್ಷಿಯಲ್ ವೆಹಿಕಲ್ ಗೆ. 3 years ಅಥವಾ 1.25 ಲಕ್ಷ ಕಿಲೋಮೀಟರ್ ವಾರಂಟಿ ಕೊಟ್ಟಿರ್ತಾರೆ. ಅದಾಗಿದ ನಂತರ ಅವರು ಅದಕ್ಕೆ ವಾರಂಟಿ ವೈಡ್ ಅಂತಾರೆ. ಸರ್ವಿಸ್ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ ಕಸ್ಟಮರ್ಗೆ. ಆಮೇಲೆ ಬ್ಯಾಟ್ರಿ ಪ್ಯಾಕ್ ಅಲ್ಲಿ ಏನಾದ್ರು ಸಣ್ಣ ಪ್ರಾಬ್ಲಮ್ ಇದ್ರು ಕೂಡ ಅವರು ಆ ಟ್ಯಾಕೋ ಟೀಮ್ ಅಂತೀವಿ, ಅವರೇ ಬಂದು ಓಪನ್ ಮಾಡಬೇಕು. ಇಲ್ಲಿರೋ ಲೋಕಲ್ ಮೆಕ್ಯಾನಿಕ್ಸ್ ಯಾರನ್ನು ಬ್ಯಾಟ್ರಿ ಪ್ಯಾಕ್ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಟಾಟಾದಲ್ಲಿ ಕೂಡ ಯಾವುದೇ ಕಂಪ್ನಿಯಲ್ಲಿ ಕೂಡ ಅದಕ್ಕೆ ಸ್ಪೆಷಲೈಸ್ ಟೀಮ್ ಬಂದೇ ಓಪನ್ ಮಾಡಬೇಕು. ಇವ್ರೇನಿದ್ರು ಬರೀ ಬ್ಯಾಟ್ರಿ ಪ್ಯಾಕ್ ನ ಇಳಿಸಿ ಈ ತರ ಇಡ್ಬೋದು ಅಷ್ಟೇ. ಆದ್ರೆ ನಮ್ಮಲ್ಲಿ ಕಂಪ್ಲೀಟ್ ಸರ್ವಿಸ್ ಆಗುತ್ತೆ. ಎಲ್ಲ ಬ್ಯಾಟ್ರಿ ಪ್ಯಾಕ್ ಓಪನ್ ಮಾಡಿ ಕಂಪ್ಲೀಟ್ ಸರ್ವಿಸ್ ಆಗೋದ್ರಿಂದ ಕಸ್ಟಮರ್ ಕನ್ವಿನಿಯಂಟ್, ಇಮಿಡಿಯೇಟ್ ಗಾಡಿ ರೆಡಿ ಆಗುತ್ತೆ, ತಕ್ಷಣ ನೆಕ್ಸ್ಟ್ ಡೇ ಮತ್ತೆ ಡ್ಯೂಟಿಗೆ ಹೋಗ್ಬೋದು ಅವರು. ಹಾಗಾಗಿ ಇಲ್ಲಿ ಬರ್ತಾರೆ. ಇದು ಕಮರ್ಷಿಯಲ್ ವೆಹಿಕಲ್ ಇದು. ಓಕೆ. ಇಲ್ಲಿಗೆ ಆಲ್ರೆಡಿ ಟೈರ್ಗಳನ್ನೆಲ್ಲ ಬಿಚ್ಚಿದ್ದಾರೆ, ಕಂಪ್ಲೀಟ್ ಚೆಕಪ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಒಂದ್ ಕಾರ್ ಇದೆ, ಅಲ್ಲಿ ಹಿಂದ್ಗಡೆ ಒಂದ್ ಕಾರ್ ಇದೆ, ಇಲ್ಲಿ ಪಕ್ಕದಲ್ಲೂ ಒಂದ್ ಕಾರ್ ಇದೆ. ಇದು ಹಳೆ ಕಾರು ಅಂತ ಅನ್ಸುತ್ತೆ ಸರ್. ಇನ್ನೊಂದು ವಿಚಾರ ನಾನು ಕೇಳ್ಪಟ್ಟೆ ಸರ್, ಈಗ ನನ್ನ ಹತ್ರ ಪೆಟ್ರೋಲು ಡೀಸೆಲ್ ಕಾರ್ ಇದೆ, ಆಯ್ತಾ? ನೀವು ಯಾವುದೋ ಒಂದು ಕಾರನ್ನ ಆ ಪೆಟ್ರೋಲ್ ಡೀಸೆಲ್ ಇರೋ ವೇರಿಯಂಟ್ ಅನ್ನು ಚೇಂಜ್ ಮಾಡಿದೀರಾ, ಅದಕ್ಕೂ ಬ್ಯಾಟ್ರಿಯನ್ನು ಹಾಕೊಟ್ಟಿದ್ದೀರಾ, EV ಮಾಡಿದೀರಾ ಅದನ್ನ ಅಂತ ಕೇಳ್ಪಟ್ಟಿದ್ದೆ. ಅದು ನಿಜಾನಾ ಸರ್? ಹೌದು ಸರ್. ನಾವು ಒಂದು ಕಾಲೇಜ್ ಪ್ರಾಜೆಕ್ಟಿಗೋಸ್ಕರ ಹುಂಡೈ ಎಕ್ಸೆಂಟ್ ಗಾಡಿನ 2 ಗಾಡಿನ ಕನ್ವರ್ಷನ್ ಮಾಡಿದೀವಿ. ಆಕ್ಚುಲಿ ಇವಾಗಿನ ಪ್ರಕಾರ ತುಂಬಾ ಖರ್ಚು ಜಾಸ್ತಿ ಆಗುತ್ತೆ ಅಂತ ಯಾರು ಅದನ್ನ ಪ್ರಿಫರ್ ಮಾಡೋದಿಲ್ಲ. ಒಂದ್ ಕಾರ್ನ ಕನ್ವರ್ಷನ್ ಮಾಡೋದಕ್ಕೆ ಅರೌಂಡ್ 4 lakhs ಖರ್ಚು ಬರುತ್ತೆ. ಮೋಟ್ರು ಮತ್ತೆ ಬ್ಯಾಟ್ರಿ ಪ್ಯಾಕ್ ಇದೆಲ್ಲ ತಗೋಬೇಕು, ಮತ್ತೆ ರೇಂಜ್ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಷ್ಟೊಂದು ವರ್ತ್ ಅನ್ಸಲ್ಲ. ಆದ್ರೆ ಕನ್ವರ್ಷನ್ ನಾವು ಪ್ರತಿಯೊಂದು ಗಾಡಿಗೂ ಮಾಡ್ತೀವಿ. ಒಂದು ಯಾವ ಗಾಡಿಗೆ ಬೇಕಾದ್ರೂ ಕನ್ವರ್ಷನ್ ಮಾಡಬಹುದು. ಓಕೆ ಮಾಡಬಹುದು. ಅದನ್ನ ಇಲ್ಲಿ ಮಾಡ್ತಾ ಇದೀವಿ. ಆದ್ರೆ ಕಾಸ್ಟ್ ಜಾಸ್ತಿ ಬರುತ್ತೆ. ಕಸ್ಟಮರ್ ಬೇರೆ ಮಾಡಕ್ ರೆಡಿ ಇದ್ರೆ ನಾವು ಮಾಡಬಹುದು. ಸರ್, ಈಗ ನನಗೆ ಇನ್ನೊಂದು 2 ಬ್ಯಾಟ್ರಿಗಳನ್ನ ತೋರಿಸಿ. ಈಗ ಆಲ್ರೆಡಿ ನೆಕ್ಸಾನ್ ತೋರಿಸಿದ್ರಿ, ಇಲ್ಲಿದೆ. ಇಲ್ಲಿ ಇರೋದು ಯಾವ ಬ್ಯಾಟ್ರಿ ಇದು ಸರ್? ಇದು BYD ಆಟೋ 3 ಬ್ಯಾಟ್ರಿ ಪ್ಯಾಕ್. ಓಕೆ. ಇನ್ನೊಂದು ಇದು MG ZS EV. ಅದು MG ಮಾರ್ಕೆಟ್ ಅಲ್ಲಿ ತುಂಬಾ ಗಾಡಿ ಇದೆ. MG ಇದೆ ಸರ್. ಒಂದು ಪ್ರಶ್ನೆ ಇದೆ, ಏನಪ್ಪಾ ಅಂತ ಹೇಳಿದ್ರೆ, ಈಗ ನಾರ್ಮಲ್ ಕಾರ್ಗಳಿಗೆ ರ್ಯಾಟ್ ಬೈಟ್ ಆದ್ರೆ ನಮಗ್ ತುಂಬಾ ಪ್ರಾಬ್ಲಮ್ಸ್ ಗಳಿದೆ, ಆಯ್ತಾ? ಅದರಲ್ಲೂ EV ಕಾರ್ಗಳಿಗೆ ಏನಾದ್ರು ರ್ಯಾಟ್ ಬೈಟ್ ಆದ್ರೆ ಇನ್ಶೂರೆನ್ಸೇ ಕ್ಲೈಮ್ ಆಗಲ್ಲ. ಈಗ ಇನ್ಶೂರೆನ್ಸ್ ಮಾಡುವಾಗ್ಲೂ ಕೆಲವರು ಓದ್ಕೊಂಡು ಇರಲ್ಲ, ಆ ಆಪ್ಷನ್ ಇದೆಯಾ ಇಲ್ಲೂ ಅನ್ನೋದು ಓದ್ಕೊಂಡಿರಲ್ಲ, ಒಟ್ಟರಾಶಿ ಇನ್ಶೂರೆನ್ಸ್ ಮಾಡ್ಬಿಡ್ತಾರೆ. ಸೊ ಆ ತರ ಇದ್ದಾಗ ಹೆಂಗೆ ನಾವು ಫೇಸ್ ಮಾಡಬೇಕು? ರ್ಯಾಟ್ ಬೈಟಿಗೆ ಇನ್ಶೂರೆನ್ಸ್ ಇದೆಯಾ ಸರ್? ಸರ್, ಇಲ್ಲ, ರ್ಯಾಟ್ ಬೈಟಿಗೆ ಇನ್ಶೂರೆನ್ಸ್ ಬರೋದಿಲ್ಲ. ವಾರಂಟಿ ಕೂಡ ಕವರ್ ಆಗೋದಿಲ್ಲ. ಅದು ಕೆಲವು ಕಂಪ್ನಿ ವೆಬ್ಸೈಟ್ ಅಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ, ರ್ಯಾಟ್ ಬೈಟ್ ಆದ್ರೆ ನಾವು ವಾರಂಟಿ ಕೊಡೋದಿಲ್ಲ ಅಂತ. ಅದನ್ನ ತಗೊಳ್ಳೋ ಟೈಮಲ್ಲಿ ಯಾರು ನೋಡಿರಲ್ಲ, ಗಮನಿಸಿರಲ್ಲ. ಮತ್ತೆ ಇನ್ಶೂರೆನ್ಸ್ ಅಲ್ಲಿ ಪ್ರೀಮಿಯಂ ಕಡಿಮೆ ಆಗಿರುತ್ತೆ ಅಂತ ಬ್ಯಾಟ್ರಿ ಕವರೇಜ್ ನ ಬಿಟ್ಬಿಟ್ಟಿರ್ತಾರೆ ಕಸ್ಟಮರ್. ಆವಾಗ ಯಾವಾಗ ಕ್ಲೈಮಿಂಗ್ ಬರುತ್ತೋ ಅವಾಗ ಗೊತ್ತಾಗುತ್ತೆ ಸಮಸ್ಯೆ ಬಂತು ಇವಾಗ ಅಂತ. ಆವಾಗ ಇಲ್ಲಿ ಹುಡ್ಕೊ ಬರ್ತಾರೆ ಈ ತರ ಆಗಿದೆ ಅಂತ. ಇದು ಆಕ್ಚುಲಿ ಕಾಸ್ಟ್ ಬಂದು 12 lakhs rupees ಇದೆ ಮಾರ್ಕೆಟ್ ಅಲ್ಲಿ. ಇದು ಒಂದು ಬ್ಯಾಟ್ರಿ ಪ್ಯಾಕ್. ಇದು BYD ಆಟೋ 3 ಇದು 40 lakhs ವರ್ತ್ ಗಾಡಿ. ಇದು ಇದ್ರ ಕಾಸ್ಟ್ ಬಂದು 12 lakh rupees ಇದೆ. ಈ ಬ್ಯಾಟ್ರಿ ಪ್ಯಾಕ್ ನ ಮೊನ್ನೆ ನಾವು ಚೇಂಜ್ ಮಾಡಿದೀವಿ. ಒಂದು ಗಾಡಿಯಲ್ಲಿ ಸಮಸ್ಯೆ ಆಗಿತ್ತು. ಈ ಕಾರ್ನರ್ ಅಲ್ಲಿ ಬ್ಯಾಟ್ರಿ ಇದು ರ್ಯಾಟ್ ಬೈಟ್ ಆಗಿದೆ ಇಲ್ಲಿ. ಹೌದು. ರ್ಯಾಟ್ ಬೈಟ್ ಆಗಿ ಒಳಗಡೆ ವೈರಿಂಗ್ ಹಾರ್ನೆಸ್ ಕೂಡ ಒಳಗಡೆ ಒಳಗಡೆ ಹೋಗ್ಬಿಟ್ಟಿದೆ. ಇದು ಫೈಬರ್ ಬಾಡಿ. ಇದು ಏನ್ ಮಾಡೋದು ಇದಕ್ಕೆ? ಈ ತರ ರ್ಯಾಟ್ ಬೈಟ್ ಆದ್ರೆ ಅದನ್ನೇನು ಮಾಡಕ್ ಆಗೋದಿಲ್ಲ. ನಾವು ಮತ್ತೆ ಅದು ಇಂಟರ್ನಲ್ ಸರ್ವಿಸಿಂಗ್ ಮಾಡಬಹುದು ಅಂತ ಇಟ್ಕೊಂಡಿದೀವಿ. ಕಸ್ಟಮರ್ ನಾವೇನ್ ಮಾಡಿದ್ವಿ, ನಮ್ಮ ಹತ್ರ ಒಂದು ಟೋಟಲ್ ಲಾಸ್ ಗಾಡಿ ಬಂದಿತ್ತು.
ಕಂಪ್ಲೀಟ್ ಹೊಸ ಬ್ಯಾಟ್ರಿ ಪ್ಯಾಕ್ ಇತ್ತು ಅವರಿಗೆ ಓನ್ಲಿ 5 lakhs rupees ಅಲ್ಲಿ 4,70,000 ಅಲ್ಲಿ ಫುಲ್ ಕಂಪ್ಲೀಟ್ ಬ್ಯಾಟ್ರಿ ಪ್ಯಾಕ್ ನ ಚೇಂಜ್ ಮಾಡಿ ಕಳಿಸ್ತೀವಿ. ಇಲ್ಲೇ ಬೆಂಗಳೂರು ಕಸ್ಟಮರ್ ಏನೇ 5 ಲಕ್ಷದಲ್ಲಿ ಮುಗಿದೇ ಹೋಯ್ತು ಸರ್. ವಾ 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 ನೋಡಿ 5 ಲಕ್ಷ 4 ಲಕ್ಷ 3 ಲಕ್ಷದಲ್ಲೇ ನಮ್ದೇನಾದ್ರೂ ಬ್ಯಾಟ್ರಿಗಳ ಸೆಲ್ಸ್ ಡ್ಯಾಮೇಜ್ ಆದ್ರೆ ಅಥವಾ ಟೋಟಲ್ ಲಾಸ್ ಆಗೋ ತರ ಒಂದು ಕಾನ್ಸೆಪ್ಟ್ ಬಂದ್ರೆ ಅಥವಾ ಈ ತರ ರ್ಯಾಟ್ ಬೈಟ್ಗಳಾದ್ರೆ ಅದನ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿನೇ ಇವ್ರು ಕೊಡ್ತಾರೆ. ಇವರ ಕಾಂಟ್ಯಾಕ್ಟ್ ನಂಬರನ್ನು ಅಥವಾ ಈ ವಿಡಿಯೋನ ದಯವಿಟ್ಟು ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಬೆಂಗಳೂರಲ್ಲಿ ಬೇರೆ ಎಲ್ಲೂ ಈ ಆಪ್ಷನ್ಗಳಿಲ್ಲ, ಇಲ್ಲಿ ಮಾತ್ರ ಇದೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಸರ್, ಈಗ ನಿಮ್ಮ ಒಂದು ಕೆಲವೊಂದು ಕಾರ್ಗಳನ್ನು ನಿಲ್ಲಿಸಿರುವಂತಹ ಜಾಗ ಇಲ್ಲೇ ಎದುರುಗಡೆ ಇದೆ, ಅದ್ರ ಒಳಗಡೆ ಹೋಗೋಣ. ಇಲ್ಲಿ ನಂಗೆ ತುಂಬಾ ವಿಚಾರಗಳನ್ನ ಕೇಳಬೇಕು ಅಂತ ಅನ್ಸುತ್ತೆ. ಈಗ ಮೇಜರ್ ಬರೋದು ಸರ್, ನೀವು ಟೆಸ್ಲಾ ಗಾಡಿನ ಮಾಡಲ್ವೇನೋ, ಆಡಿ ಕಾರ್ನ ಮಾಡಲ್ವೇನೋ, ಬೆನ್ಸ್ ಅನ್ನ ಮಾಡಲ್ವೇನೋ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇರೋ ಕಾರ್ಗಳನ್ನ ನೀವು ಮಾಡೋಕ್ಕಾಗಲ್ವೇನೋ, ಇವ್ರು ಏನೋ ವಿಡಿಯೋದಲ್ಲಿ ತೋರಿಸ್ಬಿಟ್ರೆ ಹೆಂಗ್ ಮಾಡ್ತೀರಾ ಅಂತೆಲ್ಲ ಕ್ವಶನ್ ಕೇಳ್ಬಹುದು. ಅಂತವ್ರಿಗೆ ಏನ್ ಹೇಳ್ತೀರಿ? ಈಗ ನಮ್ಮ ಹತ್ರ ಇದು ಎಲ್ಲಾ ವೆಹಿಕಲ್ ರೆಡಿ ಮಾಡೋದಕ್ಕೆ ಟೂಲ್ಸ್ ಇದೆ, ಅದು ನೆಕ್ಸ್ಟ್ ಇದ್ರಲ್ಲಿ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು ಸರ್, ಇದು BYD ಆಟೋ 3. ಇದು ವರ್ಲ್ಡ್ ಅಲ್ಲೇ ಫೇಮಸ್ ಗಾಡಿ, ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಹೌದು, ಇವ್ರು ಟೆಕ್ನಾಲಜಿನ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಟ್ಕೊಡೋದಿಲ್ಲ. ಕಂಪ್ಲೀಟ್ ಪಿನ್ ಟು ಪಿನ್, ಫ್ರಂಟ್ ಇಂದ ಬಾಟಮ್ ಬ್ಯಾಕ್ ಸೈಡ್ ವರ್ಗು ಪ್ರತಿಯೊಂದು ಪಾರ್ಟ್ BYD ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಎಲ್ಲೂ ಹೊರಗಡೆ ಮಾರ್ಕೆಟ್ ಅಲ್ಲಿ ತಗೊಳೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಟಾಟಾದ್ರೆ ಬಾಷ್ ವಿಶ್ ಮಾಡಿರ್ತಾರೆ, ಇನ್ನೆಲ್ಲೋ ಬ್ರೇಕ್ ಪ್ಯಾಡ್ ಮಾಡಿಸಿರ್ತಾರೆ, ಅದೆಲ್ಲ ಕಾಂಬಿನೇಷನ್ ಮಾಡಿರ್ತಾರೆ. ಆದ್ರೆ ಇವರು BYD ಅವರು ಕಂಪ್ಲೀಟ್ ಫ್ರಂಟ್ ಇಂದ ಬ್ಯಾಕ್ ವರ್ಗು ಅವರೇ ರೆಡಿ ಮಾಡ್ತಾರೆ. ಒಂದು ಚಿಕ್ಕ ಪೀಸ್ ನೀವು ಓಪನ್ ಮಾಡ್ಕೊಂಡು ಇದರಿಂದ ಚೆಕ್ ಮಾಡಿದ್ರೆ BYD ಲೋಗೋ ಇರುತ್ತೆ, ಆತರ ಇರುತ್ತೆ. ಇಂಥದ್ದು ಕೂಡ ನಾವು ಸರ್ವಿಸ್ ಮಾಡ್ತಾ ಇದೀವಿ. ಈಗ ಸಪೋಸ್ ಈಗ ಒಂದು ನಾವು ಬ್ಯಾಟ್ರಿ ಬಗ್ಗೆನೇ ಅವಾಗಿಂದ ಮಾತಾಡ್ತೀವಿ. ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿ ಬಾಡಿ ಹಾಳಾಗೋದು, ಅದನ್ನ ಮತ್ತೆ ಅಲ್ಲೆಲ್ಲ ಕೊಟ್ಟು ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕ್ ಆಗಲ್ಲ ಅಂತ ಸ್ವಲ್ಪ ಜನ ಯೋಚನೆ ಮಾಡ್ತಿರ್ತಾರೆ. ಬೇಗ ಬೇಕು, ರೆಡಿ ಆಗ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಥವಾ ಬೇರೆ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಅಂತದ್ ಎಲ್ಲವನ್ನು ರೆಡಿ ಮಾಡ್ಕೊಡ್ತೀವಿ. ಪೇಂಟಿಂಗ್ ಇಂದ ಹಿಡಿದು ಖಂಡಿತ ಪ್ರತಿಯೊಂದು ಏನೇ ಪ್ರಾಬ್ಲಮ್ ಇರ್ಲಿ ಸರ್, ಕಸ್ಟಮರ್ ಗೆ ಅದು ಬ್ರಾಂಡ್ ವೈಸ್ ಅವರು BYD, ಮರ್ಸಿಡೀಸ್, ಈ ತರ ಮಹೀಂದ್ರಾ ಅಂತ ಥಿಂಕ್ ಮಾಡ್ತಾರೆ. ನಮಗೆ ಇದು ಕಾಂಬಿನೇಷನ್ ಆಫ್ ಬ್ಯಾಟ್ರಿ ಅಂಡ್ ಮೋಟರ್ ಅಷ್ಟೇ. ಹಂಗಾಗಿ ನಾವು ಅದನ್ನ ಸರ್ವಿಸ್ ಮಾಡ್ತೀವಿ. ಏನೇ ಪ್ರಾಬ್ಲಮ್ ಇರ್ಲಿ, ಅದು ಎನಿ ಕಂಡೀಷನ್ ಇರ್ಲಿ, ಪ್ರತಿಯೊಂದು ಗಾಡಿನೂ ಸರ್ವಿಸ್. ಈಗ BYD ಬೇರೆ ಕಂಪನಿ ಇಲ್ಲಿ ಇದೆಯಾ ಸರ್? ಮರ್ಸಿಡೀಸ್ ಇದೆ ನೋಡಿ. ಇದು ಆಕ್ಸಿಡೆಂಟ್ ಆಗಿ ಬಂದಿದೆ. ಓಕೆ, ಆಕ್ಸಿಡೆಂಟ್ ಆಗಿ ಫ್ರಂಟ್ ಅಲ್ಲಿ ಏಟ್ ಬಿದ್ದಿದೆ. ಬ್ಯಾಟ್ರಿ ಪ್ಯಾಕ್ ಸೇಫ್ ಆಗಿದೆ ಇದ್ರದ್ದು. ಓಕೆ, ಫ್ರಂಟ್ ಅಷ್ಟೇ ಇದು ಪೋರ್ಷನ್ ರೆಡಿ ಮಾಡ್ತೀವಿ ನಾವು. ಈಗ ಕೆಲವೊಂದು ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಾ ಸರ್ ನಿಮ್ಮ ಹತ್ರ ಬಂದ್ರೆ? ನಿಮ್ಗೆ ಆತರ ಟೈಅಪ್ ಅಂತ ಏನಾದ್ರು ಇದೆಯಾ? ಇನ್ಶೂರೆನ್ಸ್ ಟೈಅಪ್ ಇದೆ ಸರ್. ಈಗ ಇಲ್ಲಿಗೆ ಬಂದ್ರೆ ಅದನ್ನು ಕ್ಲೈಮ್ ಆಗುತ್ತೆ, ಕ್ಲೈಮ್ ಮಾಡ್ಕೋಬಹುದು. ಅಲ್ಲೊಂದು ನ್ಯಾನೋ ಕಾರ್ ಇದೆ, ಏನದು? ಅದನ್ನು ಕೂಡ EV ಮಾಡಿದಿರಿ ಸರ್? ನ್ಯಾನೋ ನಾವು ಮಾಡಿರೋದಲ್ಲ, ಕಂಪ್ನಿಯಿಂದನೇ ಒನ್ಲಿ 1000 ವೆಹಿಕಲ್ಸ್ ಬಿಟ್ಟಿದ್ರು. ಅದು ಓಲಾಗೆ ಅಂತೇಳಿ ಲಾಂಚ್ ಮಾಡಿದ್ರು. ಆ ಗಾಡಿಗಳು ಅವರು ಲಾಂಚ್ ಪ್ರಾಜೆಕ್ಟ್ ಸಕ್ಸಸ್ ಆಗ್ಲಿಲ್ಲ, ಹಂಗಾಗಿ ಅದನ್ನ ರೀಸೇಲ್ ಮಾಡಕ್ ಶುರು ಮಾಡಿದ್ರು. ಆ ಗಾಡಿಗಳು ನಮ್ಮ ಹತ್ರ ಬಂದಿದೆ. ಒಂದೆರಡು ಗಾಡಿ ಇದೆ. ಎಲ್ಲಿದೆ ಸರ್ ಅದು? ಇಲ್ಲಿ ಆ ಕಡೆ ಕಾಣಿಸ್ತು. ಇಲ್ಲೇ ಇದೆಯಲ್ಲ. ಓಕೆ, ಇದನ್ನು ಸರ್ವಿಸ್ ಮಾಡ್ತೀವಿ. ಸರ್ವಿಸ್ ಮಾಡ್ತೀವಿ ಸರ್. ಈ ಒಂದು ಕ್ವಶನ್ ಸರ್, ಇದು ಏನಪ್ಪಾ ಅಂತ ಹೇಳಿದ್ರೆ, EV ಕಾರಲ್ಲಿ ನೀವು ಹೇಳ್ದಂಗೆ ತುಂಬಾ ಮಿತ್ಗಳಿದೆ. ಆಮೇಲೆ ನಮ್ಗೆ 150 ರೇಂಜ್ ಕೊಟ್ಟರೆ ಸಾಕಾಗಲ್ಲ, 200 ಕೊಟ್ಟರೆ ಸಾಕಾಗಲ್ಲ. ನಾವ್ ಯಾವ್ದು ಖರೀದಿ ಮಾಡೋದು? ಈಗ ಇಲ್ಲೇ ಇದೆ, ಈಗ ಇವೆಲ್ಲ ಕ್ಯಾಬ್ ಗಳಿಗೆ ಓಡಿಸ್ತಾರೆ, 150 ಮೈಲೇಜ್ ಕೊಡ್ಬೋದು. ಈಗ ನನ್ನ ಕಾರ್ ತಗೊಂಡ್ರೆ 500 ಹತ್ರ ಕೊಡುತ್ತೆ. ಈಗ ತುಂಬಾ ಪ್ರಾಬ್ಲಮ್ ಏನು, ತಲೆಯಲ್ಲಿ ಕ್ವಶನ್ಸ್ ಗಳು ಬರೋದೇನು ಅಂದ್ರೆ, ಇದು ಮುಂದಿನ ಫ್ಯೂಚರ್ ಕರೆಕ್ಟ್ ಆಗುತ್ತಾ, ನಮ್ಮ ಇಂಡಿಯನ್ಸ್ ರೋಡಿಗೆ ಕರೆಕ್ಟ್ ಆಗುತ್ತಾ, ಇಲ್ಲ ನಮ್ಗೆ ಯಾವ ರೇಂಜ್ ಅಲ್ಲಿ ಇರೋದನ್ನ ನಾವು ತಗೋಬೇಕು ಅಂತ ನೀವ್ ಏನ್ ಅಂತೀರಿ ಸರ್? ನಾವು ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಹೋದ್ರೆ ಒಳ್ಳೇದು ಅಂತೀರಿ ಸರ್? ಬ್ಯಾಟ್ರಿ ಪ್ಯಾಕ್ ನನ್ನ ಪ್ರಕಾರ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತಲ್ಲ, ಅವ್ರ ಮೈಂಡ್ ಸೆಟ್ ಅಷ್ಟೇನೆ. ಈಗ ತುಂಬಾ ಕಡಿಮೆ ಯೂಸ್ ಮಾಡೋರಿಗೆ 1000 ಕಿಲೋಮೀಟರ್ ಅಥವಾ 500 ಕಿಲೋಮೀಟರ್ ತಗೊಂಡು ಏನ್ ಮಾಡ್ತೀರಾ? ಈಗ ನೀವು ತುಂಬಾ ತಿರ್ಗಾಡ್ತೀರಾ, ನಿಮಗೆ 500 ಎಬೋವ್ ಬೇಕು. ಯಾರೊಬ್ರು ಜಾಸ್ತಿ ಓಡಾಡಲ್ಲ, ಜಸ್ಟ್ ಆಫೀಸ್ ಮನೆ ಓಡಾಡ್ತಾರೆ, ಅಂತವ್ರಿಗೆ 150 ರೇಂಜ್ ಸಾಕು, ಸಫಿಶಿಯಂಟ್ ಆಗುತ್ತೆ. ಇದೇ ಗಾಡಿಲಿ ಇದಕ್ಕಿಂತ ಕಡಿಮೆ ರೇಂಜ್ ಕೊಡೋ ಗಾಡಿಲಿ ಆರಾಮಾಗಿ ಟ್ಯಾಕ್ಸಿ ಫ್ಲೀಟ್ ಡ್ಯೂಟಿ ಕೂಡ ಮಾಡಬಹುದು ಡ್ರೈವರ್ಸ್. ಏರ್ಪೋರ್ಟ್ ಗೆ ಹೋಗ್ತಾರೆ, 40 ಕಿಲೋಮೀಟರ್ ಬರ್ತಾರೆ, 40 ಕಿಲೋಮೀಟರ್ ಬಂದ ತಕ್ಷಣ ಚಾರ್ಜ್ ಹಾಕೋಬಹುದು. ಒಂದೇ ಟ್ರಿಪ್ ಮಾಡಿದ್ರೆ ಅವರು ದಿನಕ್ಕೆ 2000 ದುಡ್ಕೊಂಡು ಆರಾಮಾಗಿರ್ಬೋದು. ಸಾಲ ಇರಲ್ಲ, ಏನಿರಲ್ಲ ಗಾಡಿಗೆ. ಸರ್, ಈಗ ನಮಗೆ ಈಗ ಶೋರೂಮ್ಗೆ ಹೋಗಿ ದೊಡ್ಡ ಕಾರು ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಳಕ್ಕಾಗಲ್ಲ ಅಂದ್ರೆ, ಒಂದು 2-3 ಲಕ್ಷ 5 ಲಕ್ಷ ಬಜೆಟ್ ಒಳಗಡೆ EV ಕಾರನ್ನ ತಗೋಬಹುದಾ? ನಿಮ್ಮ ಹತ್ರ ಸಿಗುತ್ತಾ? ಹೌದು ಸರ್, ನಮ್ಮ ಹತ್ರ ನಿಮ್ಗೆ 2.5 ಲಕ್ಷದಿಂದನೂ EV ಕಾರ್ ಸಿಗುತ್ತೆ. 2.5 ಲಕ್ಷಕ್ಕೆ ಲೋ ರೇಂಜ್ ಗಾಡಿ ಕೊಡ್ತಾ ಇದೀವಿ. 3.5-4 lakhs ಅಲ್ಲಿ ನಿಮ್ಗೆ ಜಿಪ್ರಾನ್ ಮಾಡೆಲ್ ಗಾಡಿ ಸಿಗ್ತದೆ. ಪಕ್ಕಾ ರೇಂಜ್ ಗ್ಯಾರಂಟಿ ಕೊಡ್ತೀವಿ, 6 months ವಾರಂಟಿನೂ ಕೊಡ್ತೀವಿ. ಕಸ್ಟಮರ್ ಏನೇ ತೊಂದರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸರ್ವಿಸ್ ಕೊಡ್ತೀವಿ. ನೋಡಿ, EV ಕಾರ್ಗಳು ಬೇಕು ಅಂದ್ರೆ ಸೆಕೆಂಡ್ಸ್ ಕಾರ್ಗಳು ಕೂಡ ಇವ್ರ ಹತ್ರ ಸಿಗುತ್ತೆ. ಅದು ಒಳ್ಳೆ ಬಜೆಟ್ ಅಲ್ಲಿ ಸಿಗುತ್ತೆ.
ಹೌದು ಸರ್. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ಇವಿ ಕಾರ್ಗಳನ್ನು ಓಡಿಸುವಾಗ ತುಂಬಾ ಕೇರ್ಫುಲ್ ಆಗಿ ಓಡಿಸ್ಬೇಕು ಅನ್ನೋದನ್ನ ಕೇಳ್ಪಟ್ಟಿದೆ. ಯಾಕಂದ್ರೆ ಹಂಪ್ಸ್ಗಳಿಗೆ ಹಾರಿಸಬಾರ್ದು, ಹಾರಿಸಿ ಅಡಿಗಡೆ ಸ್ಕ್ರಾಚ್ ಆಗ್ಬಿಟ್ರೆ ಗ್ಯಾರಂಟಿ ಕ್ಲೈಮ್ ಆಗಲ್ಲ, ವಾರಂಟಿ ಕೊಡೋದಿಲ್ಲ, ನಮ್ಗೆ ಯಾವ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ ಅನ್ನೋ ಕೇಳ್ಪಟ್ಟಿದೆ. ಅದ್ ನಿಜಾನ ಸರ್? ಅದು ಹೌದು ಸರ್. ಇವಿ ಕಾರ್ ಓಡಿಸೋದಕ್ಕೆ ಮೊದಲು ಪೇಷನ್ಸ್ ಇರಬೇಕು. ಓಕೆ. ಯಾಕೆಂದ್ರೆ ಮೊದಲನೇದಾಗಿ ಚಾರ್ಜ್ ಮಾಡೋದು ಪೇಷನ್ಸ್ ಇರಬೇಕು. ಚಾರ್ಜ್ ಅಂದ್ರೆ ಅದೊಂಥರ ಹ್ಯಾಬಿಟ್ ಆಗ್ಬಿಡುತ್ತೆ ಮಾಡ್ತಾ ಮಾಡ್ತಾ. ಇನಿಷಿಯಲ್ ಡೇಸ್ ಅಲ್ಲಿ ಏನಾಗುತ್ತೆ, ಎಲ್ಲೋ ಪ್ಲಾನ್ ಮಾಡ್ಬಿಟ್ಟು ಎಲ್ಲಿಗೋ ಹೋಗಿರ್ತಾರೆ, ಅಲ್ಲೆಲ್ಲೋ ಚಾರ್ಜರ್ ಇರಲ್ಲ, ಅದು ಆಫ್ಲೈನ್ ಇರುತ್ತೆ, ಅಲ್ಲೆಲ್ಲೋ ಚಾರ್ಜ್ ಮಾಡ್ಕೊಳ ಅಂತ ಹೋಗಿರ್ತಾರೆ. ಚಾರ್ಜರ್ ಆಫ್ಲೈನ್ ಇತ್ತಂದ್ರೆ ಇವ್ರ ಜರ್ನಿ ಪ್ಲಾನ್ ಎಲ್ಲ ವೇಸ್ಟ್ ಆಗುತ್ತೆ. ಹಂಗಾಗಿ ಸೆಕೆಂಡ್ ಪ್ಲಾನ್ ಇಟ್ಕೊಂಡಿರ್ಬೇಕಾಗುತ್ತೆ ಇವರು. ಈ ತರ ಪ್ಲಾನ್ ಮಾಡಿರಲ್ಲ. ಆಮೇಲೆ ಹೆಂಗ್ ಬೇಕಂಗೆ ರಫ್ ಯೂಸ್ ಮಾಡಿದ್ರೆ ಇದು ಬ್ಯಾಟ್ರಿಗೆ ಏನಾದ್ರು ಟಚ್ ಆಯ್ತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೇಫ್ ಆಗಿ ಓಡಿಸ್ಬೇಕು. ಹೌದು ಹೌದು, ಅದೆಲ್ಲ ಚೆಕ್ ಮಾಡ್ಕೋಬೇಕು ಸರ್. ಎಸ್ ಸರ್. ಬನ್ನಿ ಸರ್, ಟೂಲ್ಸ್ ಏನೋ ತೋರಿಸ್ತೀನಿ ಅಂದ್ರಿ ನಮಗೆ, ಆ ಟೂಲ್ಸ್ ಅನ್ನು ತೋರಿಸಿ ನಮ್ಮ ವೀಕ್ಷಕರಿಗೆ ಅದನ್ನು ತೋರಿಸೋಣ. ನೋಡಿ ವೀಕ್ಷಕರೇ, ಇಲ್ಲೆಲ್ಲ ಕಾರ್ಗಳಿದಾವೆ, ಇಲ್ಲೊಂದು ಗೂಡ್ಸ್ ಗಾಡಿಯೂ ಕೂಡ ಇದೆ, ಇಲ್ಲೊಂದು 2 ಬೈಕ್ಗಳು ಕೂಡ ಇದೆ. ಅಂದರೆ ನಿಮಗೆ ಬ್ಯಾಟ್ರಿ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ರು, ಅಂದರೆ ಕಾರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಎಲೆಕ್ಟ್ರಿಕ್ ವಾಹನಗಳಾಗಿರ್ಬೋದು, ಅಂಥದ್ದು ಏನೇ ಸಮಸ್ಯೆ ಇದ್ರೂ ಇವ್ರಿಗೆ ಒಂದ್ಸಲ ಕರೆ ಮಾಡಿ ಅದ್ರ ಬಗ್ಗೆ ವಿಚಾರಣೆ ಮಾಡಿ. ಇಲ್ಲಿ ಆಗೋದಿಲ್ಲ ಅನ್ನುವಂಥ ಸಬ್ಜೆಕ್ಟೇ ಇಲ್ಲ, ಕಾನ್ಸೆಪ್ಟೇ ಇಲ್ಲ ಅಂತ ನಾನು ಅನ್ಕೊಂತೀನಿ. ನಾನು ಬಹಳ ತಡವಾಗಿ ತೋರಿಸಿದ್ದೇನೇನೋ ಅಂತ ಅನ್ನಿಸ್ತು. ಈ ಫೀಲ್ಡಲ್ಲಿ ಎಷ್ಟು ವರ್ಷ ಸರ್ವಿಸ್ ಆಯ್ತು ಈಗ ಸರ್? ಈಗ ನಾವು CC ಮೊಬಿಲಿಟಿ ಅಂತ ಸ್ಟಾರ್ಟ್ ಮಾಡ್ಬಿಟ್ಟು 5 years ಆಯ್ತು. 5 years ಇಂದ ಇದು ಆಕ್ಟಿವ್ ಆಗಿದೆ. ಓಕೆ ಓಕೆ. ಅಂದ್ರೆ ಈಗಲೇ ಇಷ್ಟೊಂದು ಗಾಡಿಗಳಿದೆ, ಇನ್ ಫ್ಯೂಚರ್ ಇಲ್ಲಿಗೆ ಎಷ್ಟು ಬರ್ಬೋದೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಒಂದೇ ಸೆಂಟರ್ ಇರೋದಲ್ಲ ಸರ್? ಬೆಂಗಳೂರಲ್ಲಿ ಸೌತ್ ಇಂಡಿಯಾದಲ್ಲಿ ಇದೊಂದೇ ಸೆಂಟರ್ ಅಲ್ಲ, ಬೇರೆ ಎಲ್ಲಾದ್ರೂ ನಿಮ್ದು ಬೇರೆ ಕಡೆ ಪ್ಲಾನ್? ನಾವೇ ಬೇರೆ ಕಡೆ ಮಾಡ್ತಾ ಇದೀವಿ ಸರ್. ಶಿವಮೊಗ್ಗದಲ್ಲಿ ಒಂದು ಬ್ರಾಂಚ್ ಮಾಡ್ತಾ ಇದೀವಿ, ಕುಂದಾಪುರದಲ್ಲಿ ಒಂದು ಸೇಲ್ಗಷ್ಟೇ ಸೇಲ್ಸ್ ಅಂಡ್ ಸರ್ವಿಸ್ ಪಾಯಿಂಟ್ ಮಾಡ್ತಾ ಇದೀವಿ. ಏರ್ಪೋರ್ಟ್ ಹತ್ರ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ನಮ್ದು ಬ್ರಾಂಚ್ ಬರ್ತಾ ಇದೆ. ನಿಮ್ ಟೂಲ್ಸ್ ಗಳನ್ನ ಒಂದ್ಸಲ ತೋರಿಸಿ ಸರ್, ಯಾಕಂದ್ರೆ ಕೆಲವ್ರಿಗೆ ಇರುತ್ತೆ, ಅಲ್ಲೂ ಕೂಡ ಡೌಟ್ಸ್ ಗಳಿರುತ್ತೆ. ಮತ್ತೆ ಇನ್ನೊಂದು, ಈಗ ಸಪೋಸ್ ನನ್ನ ಕಾರ್ ಇದೆ ಅಂತ ಹೇಳಿದ್ರೆ ತಗೊಂಡ್ ಬರೋದಕ್ಕೆ ಏನಾದ್ರು ಕಾಲ್ ಮಾಡಿಯೇ ಬರ್ಬೇಕಾ ಅಥವಾ ನಿಮ್ಮ ವೆಬ್ಸೈಟ್ ಅಲ್ಲಿ? ಯಾಕಂದ್ರೆ ತುಂಬಾ ಗಾಡಿಗಳಿರೋದ್ರಿಂದ ಪ್ರಿಯರ್ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಒಳ್ಳೇದು. ಕಾಲ್ ಮಾಡಿದ್ರೆ ಸಾಕಾ ಅಥವಾ ಕಾಲ್ ಮಾಡಿದ್ರೆ ಸಾಕು? ಓಕೆ ಓಕೆ. ಕಾಲ್ ಆರ್ ಮೆಸೇಜ್ ಏನಾದ್ರು ಮಾಡಲಿ, ಇಲ್ಲಿ ಇವರು ನಿಮಗೆ ಆನ್ಸರ್ ಅನ್ನ ಕೊಡ್ತಾರೆ. ಓಕೆ, ತೋರಿಸಬಹುದಾ ಸರ್ ಕಿಟ್ ಅನ್ನ? ಓಕೆ, ಇದು ಕಿಟ್ ಅಲ್ವಾ ಈಗ? ಹೌದು ಸರ್. ಹೆಂಗ್ ವರ್ಕ್ ಆಗೋದು, ಯಾವ ತರ ಇದು ಸರ್? ಇದು ಡಯಾಗ್ನೋಸ್ಟಿಕ್ ಟೂಲ್ ಅಂತ ಹೇಳಿ, ಓಕೆ, ಪ್ಯಾನಾಸೋನಿಕ್ ಟಫ್ ಬುಕ್, ಮತ್ತೆ ಇದು ಬಾಸ್ ಟೂಲ್. ಇದು ಓಕೆ. ಇದರಲ್ಲಿ ನಮ್ಗೆ ಗಾಡಿಯಲ್ಲಿ ಯಾವುದೇ ಸಮಸ್ಯೆ ಇದ್ರು ಇದರಿಂದ ನಮ್ಗೆ ಟ್ರೇಸ್ ಮಾಡ್ಕೋಬಹುದು. DTC ಕೋಡ್ ಅಂತೀವಿ ನಾವು. ಪೆಟ್ರೋಲ್ ಮತ್ತೆ ಡೀಸೆಲ್ ಗಾಡಿಗಳಲ್ಲಿ DTC ಬರುತ್ತೆ, ಡಯಾಗ್ನೋಸ್ಟಿಕ್ ಟ್ರಬಲ್ ಕೋಡ್ಸ್ ಅಂತೀವಿ. ಓಕೆ. ಅದರಿಂದ ನಮಗೆ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಗೊತ್ತಾಗುತ್ತೆ. ಆ ಪ್ರಾಬ್ಲಮ್ ಟ್ರೇಸ್ ಮಾಡ್ಕೊಂಡು ನೆಕ್ಸ್ಟ್ ಏನು ಸೊಲ್ಯೂಷನ್ ಮಾಡ್ಬೋದು ಅದಕ್ಕೆ ಅದನ್ನ ಟ್ರೇಸ್ ಮಾಡ್ತೀವಿ. ಅಂದ್ರೆ ಇದು ಆಕ್ಚುಲಿ ಎಲ್ಲಾ ವೆಹಿಕಲ್ಗೂ ಸಪೋರ್ಟ್ ಆಗಲ್ಲ, ಕೆಲವು ವೆಹಿಕಲ್ಗೆ ಮಾತ್ರ ಸಪೋರ್ಟ್ ಆಗುತ್ತೆ. ಮತ್ತೆ EV ರಿಲೇಟೆಡ್ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅದನ್ನ ನಾವು ಮ್ಯಾನೇಜ್ ಮಾಡ್ತೀವಿ. EV ನಿಜವಾಗ್ಲೂ ವರ್ತಾ ಸರ್? 100% ಸರ್. ನಿಮಗೆ ಎಕಾನಮಿ ಯೂಸ್ ಮಾಡೋದಕ್ಕಾಗ್ಲಿ ಮತ್ತೆ ಸರ್ವಿಸ್ ಕಾಸ್ಟ್ ಆಗ್ಲಿ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ, ಈಗ ಒಂದು ಡೀಸೆಲ್ ಗಾಡಿ ಕಂಪೇರ್ ಮಾಡಿದ್ರೆ, ಡೀಸೆಲ್ ಗಾಡಿಗೆ ನೀವು ಪದೇ ಆಯಿಲ್ ಚೇಂಜ್ ಮಾಡಬೇಕು, ಫಿಲ್ಟರ್ ಚೇಂಜ್ ಮಾಡಬೇಕು. ಆಮೇಲೆ ಇಂಜೆಕ್ಟರ್ ಪ್ರಾಬ್ಲಮ್ ಬರುತ್ತೆ, ಇಂಜೆಕ್ಟರ್ ಚೇಂಜ್ ಸರ್ವಿಸಿಂಗ್ ಅಂತ ಬರುತ್ತೆ. ಇದ್ರಲ್ಲಿ ಅದು ಯಾವುದೂ ಇಲ್ಲ, ಬರೀ ಮೋಟರ್, ಕಂಟ್ರೋಲರ್, ಬ್ಯಾಟ್ರಿ. ಎಸ್. ನೋಡಿ, ನನ್ನ ಹತ್ರ ತುಂಬಾ ಜನ ಪ್ರಶ್ನೆಗಳನ್ನು ಕೇಳ್ತಿದ್ರಿ, ಇವತ್ತು ಎಲ್ಲಾ ಪ್ರಶ್ನೆಗಳಿಗೂ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ. ನೋಡಿ, EV ಕಾರು ಈಗಷ್ಟೇ ಇಂಡಿಯಾದಲ್ಲಿ ಒಂದು ಪ್ರಚಲಿತ ಆಗ್ತಾ ಇದೆ. ಸುಮಾರು ಕಾರುಗಳು ಈಗಂದ್ರೂ ಬುಕ್ಕಿಂಗ್ ಮಾಡಿದ್ರೆ 5-6 ತಿಂಗಳು ವೇಟಿಂಗ್ ಪೀರಿಯಡ್ ಅಲ್ಲಿ ಇದೆ. ಕೆಲವೊಂದು ಕಂಪನಿ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಅಷ್ಟು ಜಾಸ್ತಿ ಪ್ರಿಫರೆನ್ಸ್ ಸಿಗ್ತಾ ಇದೆ. ಅಂಥದ್ರಲ್ಲಿ ಈ ಥರನೂ ಏನಾದರೂ ಸರ್ವಿಸ್ಗಳಿದ್ರೆ, ಇಂಥ ಒಬ್ಬರು ವ್ಯಕ್ತಿಯು ನಮಗೆ ಬೇಕು ಅನ್ನೋರಿದ್ರೆ, ಅಂಥವ್ರಿಗೆ ಇವತ್ತೊಬ್ಬ ಒಳ್ಳೆ ವ್ಯಕ್ತಿಯನ್ನು ನಾನು ಪರಿಚಯ ಮಾಡಿದ್ದೀನಿ ಅಂತ ಅನ್ಕೊತೀನಿ. EVಗೆ ಸಂಬಂಧಿಸಿರುವಂತೆ ಯಾವುದೇ ಡೌಟ್ಸ್ಗಳಿದ್ರು ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಅಥವಾ ನಿಮ್ಮ ಹತ್ರ ನೀವು ಈ ಥರ ಪ್ರಾಬ್ಲಮಿಂದ ಸಿಕ್ಕಾಕೊಂಡಿದ್ದೀನಿ, ಇನ್ನು ಸರಿ ಮಾಡಬಹುದಾ ಅನ್ನೋದಿದ್ರು ಕೂಡ ಸರ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ಸರ್, ನೀವು EV ಮಿತ್ಗಳ ಬಗ್ಗೆ ಆವಾಗಲೇ ಮಾತಾಡ್ತಾ ಇದ್ರಿ, ಬೇರೆ ಏನಾದರೂ ಅಪಸ್ವರಗಳು, ಅಪಪ್ರಚಾರಗಳು ಇದೆಯಾ ಸರ್ ಈ ಫೀಲ್ಡ್? ಹೌದು ಸರ್. ತುಂಬಾ ಜನ ಇತ್ತೀಚೆಗೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ನಾವು ನೋಡ್ತಾ ಇರ್ತೀವಿ. ತುಂಬಾ ಜನ ಹೇಳ್ತಾರೆ 80% ಮೇಲ್ ಚಾರ್ಜ್ ಮಾಡಬಾರ್ದು, 20% ಕೆಳಗೆ ಯೂಸ್ ಮಾಡಬಾರ್ದು ಅಂತ. ಅದೆಲ್ಲ ಆಕ್ಚುಲಿ ಸುಳ್ಳು. ಗಾಡಿನ ನೀವು ಯಾವತ್ತೂ 100% ಚಾರ್ಜ್ ಮಾಡಲೇಬೇಕು ಸ್ಲೋ ಚಾರ್ಜ್ ಅಲ್ಲಿ. ಮತ್ತೆ ನೀವು ಆಲ್ಮೋಸ್ಟ್ 5% ತನಕ ಡ್ರೈನ್ ಔಟ್ ಮಾಡಲೇಬೇಕಾಗುತ್ತೆ. ಅವಾಗ ಬ್ಯಾಲೆನ್ಸಿಂಗ್ ಕರೆಕ್ಟ್ ಆಗುತ್ತೆ. ಕೆಲವು ಹಳೆ ಗಾಡಿಗಳಲ್ಲಿ ಮಾಡೋಕ್ಕಾಗಲ್ಲ, ಎಷ್ಟು ಪರ್ಸೆಂಟ್ ಅಂತ 20% ಕೆಲವು ಜಂಪ್ ಆಗುತ್ತೆ. ಅದರಲ್ಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ. ನಾರ್ಮಲ್ ಆಗಿ ಹೊಸ ಗಾಡಿ ಇದ್ದಾಗ ನೀವು 100 ಇಂದ 0 ವರ್ಗು ಕರೆಕ್ಟಾಗಿ ಯೂಸ್ ಮಾಡಿ ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿ ಚೆನ್ನಾಗಿರುತ್ತೆ. ಈಗ ಕೆಲವರು ಪದೇ ಚಾರ್ಜ್ ಹಾಕ್ತಿರ್ತಾರೆ ಸರ್. 80% ಆಯ್ತು ಅಂದ್ರೆ ಚಾರ್ಜ್ ತುರಿತಾರೆ, ಮತ್ತೆ ಚಾರ್ಜ್ ಹಾಕ್ತಾರೆ, ಮತ್ತೆ ಯೂಸ್ ಮಾಡ್ತಾರೆ. ಈಗ ಕೆಲವರು ನೀವು ಹೇಳ್ದಂಗೆ ನಾನು ಕೇಳಿದೀನಿ, 80%ಗಿಂತ ಮೇಲ್ ಹಾಕಬಾರ್ದು, 30% ಕೆಳಗೆ ಹೋಗಬಾರ್ದು. ಹಾಗಾದ್ರೆ ಅದು ರಾಂಗ್? ಅದೆಲ್ಲ ರಾಂಗ್. ಆಮೇಲೆ ಪದೇ ಚಾರ್ಜ್ ಕೂಡ ನೀವು ಹಾಕಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ ನಂಬರ್ ಆಫ್ ಸೈಕಲ್ಸ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ.
ನೀವು ಎಷ್ಟು ಸತಿ ಚಾರ್ಜ್ ಮಾಡಿದ್ರಿ ಅಂತ ಹೇಳಿ. ಬ್ಯಾಟ್ರಿಯಲ್ಲಿ ಒಂದು ಪಾರ್ಟ್ ಇರುತ್ತೆ, ಅದರಲ್ಲಿ ಪ್ರತಿಯೊಂದು ರೆಕಾರ್ಡ್ ಆಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು 1000 ಸೈಕಲ್ಸ್ ಕಂಪ್ಲೀಟ್ ಮಾಡಿದೀರಾ ಅಂತ ಹೇಳಿದ್ರೆ, ನೀವು ರೀಸೇಲ್ ಮಾಡುವಾಗ ಯಾರಾದ್ರೂ ಕೇಳಿದ್ರೆ ಅವ್ರು ಆಲ್ರೆಡಿ 1000 ಸೈಕಲ್ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ರೀಸೇಲ್ ವ್ಯಾಲ್ಯೂ ಡೌನ್ ಆಗ್ಬೋದು, ಬೇರೆ ಏನ್ ಸಮಸ್ಯೆ ಬರೋದಿಲ್ಲ ಅದರಲ್ಲಿ. ಇನ್ನೊಂದು ಕಂಪನಿಯವರು ಕಾರ್ ಕೊಡ್ಬೇಕಾದ್ರೆ ನನಗೊಂದು ಮಾತು ಹೇಳಿದ್ರು, ನೀವು ಫಾಸ್ಟ್ ಚಾರ್ಜಿಂಗ್ ಅನ್ನ 3 ಸಲ ಯೂಸ್ ಮಾಡಿ, ಮತ್ತೆ ಅಗೇನ್ ಮನೆಗೆ ಹೋಗಿ ಇನ್ನೊಂದ್ಸಲ ಸ್ಲೋ ಚಾರ್ಜಿಂಗ್ ಅನ್ನ ಯೂಸ್ ಮಾಡ್ಬೇಕು. ಯಾಕೆ ಹಂಗೆ ಹೇಳಿದ್ರು ಅನ್ನೋದು ಒಂದು ಕನ್ಫ್ಯೂಷನ್ ಇದೆ ಸರ್, ಅದಕ್ಕೊಂದು ಕ್ಲಾರಿಟಿ ಕೊಡಿ ಸರ್. ಇದಕ್ಕೆ ಈಗ ಸೆಲ್ಸ್ ಅಲ್ಲಿ ಬ್ಯಾಟ್ರಿ ಪ್ಯಾಕ್ ಅಲ್ಲಿ ಇಂಬ್ಯಾಲೆನ್ಸ್ ಅಂತ ಆಗುತ್ತೆ. ಅಂದ್ರೆ ಕೆಲವು ಸೆಲ್ಸ್ ಹೈ ಇರುತ್ತೆ, ಕೆಲವು ಸೆಲ್ಸ್ ಲೋ ಆಗೋಗುತ್ತೆ. ಓಕೆ, ಇದು ಗಾಡಿ ಹೊಸದಿದ್ದಾಗ ನಿಮ್ಗೆ ಏನು ಪ್ರಾಬ್ಲಮ್ ಅನ್ಸೋದೇ ಇಲ್ಲ. ಗಾಡಿ ಹಳೆದಾಗ್ತಾ ಆಗ್ತಾ ಆಗ್ತಾ ಕೆಲವು ಸೆಲ್ಸ್ ಅದರಲ್ಲಿ ವೀಕ್ ಆಗ್ತಾ ಬರುತ್ತೆ. ಆ ವೀಕ್ ಆಗೋ ಸೆಲ್ಸ್ ನೀವು ಮನೇಲಿ ಚಾರ್ಜ್ ಮಾಡಿದ್ರೆ ಸ್ಲೋ ಚಾರ್ಜರ್ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಅಂದ್ರೆ ನಿಧಾನವಾಗಿ ಚಾರ್ಜ್ ಆಗೋದ್ರಿಂದ ಅದು ಪ್ರತಿಯೊಂದು ಸೆಲ್ನು ಎಲ್ಲ ಒಂದೇ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ, ಅಂದ್ರೆ ಒಂದೇ ಸೇಮ್ ವೋಲ್ಟೇಜ್ ಅಲ್ಲಿ ಇರುತ್ತೆ. ಆವಾಗ ನಿಮ್ಗೆ ಕಂಪ್ಲೀಟ್ ರೇಂಜ್ ಬರುತ್ತೆ, ಗಾಡಿ ಅದು ರಿಕವರಿ ಆಗುತ್ತೆ. ಈಗ ಫಾಸ್ಟ್ ಚಾರ್ಜ್ ಅಲ್ಲಿ ಮಾಡೋದ್ರಿಂದ, ಫಾಸ್ಟ್ ಚಾರ್ಜ್ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ 120 ಕಿಲೋವ್ಯಾಟ್ ಸ್ಪೀಡ್ ಅಲ್ಲಿ ಚಾರ್ಜ್ ಆಗುತ್ತೆ ಅಂತ ಹೇಳ್ಕೊಳ್ಳಿ. 120 ಕಿಲೋವ್ಯಾಟ್ ಸ್ಪೀಡ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ದೊಡ್ಡ ಇಂಡಸ್ಟ್ರಿ, 2 ದೊಡ್ಡ ಇಂಡಸ್ಟ್ರಿ ನಡೆಸುವಂತ ಪವರ್ನ ಅಟ್ ಎ ಟೈಮ್ ಕಾರಿಗೆ ಪುಷ್ ಮಾಡುತ್ತೆ, ಬರ್ನ್ ಮಾಡ್ದಂಗೆ. ಅವಾಗ ಏನಾದ್ರು ಕೂಲೆಂಟ್ ಕಡಿಮೆ ಇತ್ತು ಅಥವಾ ಬೇರೆ ಏನೋ ಪ್ರಾಬ್ಲಮ್ ಇತ್ತು ಅಂದ್ರೆ ಆ ಎಫೆಕ್ಟ್ ಸೆಲ್ಸ್ ಮೇಲೆ ಬೀಳುತ್ತೆ, ಯಾವ್ದೋ ಒಂದು ಜಂಕ್ಷನ್ ಮೇಲೆ ಬೀಳುತ್ತೆ, ಯಾವ್ದೋ ವೀಕ್ ಇರುತ್ತಲ್ಲ ಆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಸ್ಲೋ ಚಾರ್ಜ್ ಮಾಡಿದ್ರೆ ನಿಮ್ಗೆ ಇದು ಯಾವ್ದು ಪ್ರಾಬ್ಲಮ್ ಬರೋದೇ ಇಲ್ಲ. ಯಾವಾಗ್ಲೂ ಸ್ಲೋ ಚಾರ್ಜ್ ಜಾಸ್ತಿ ಪ್ರಿಫರ್ ಮಾಡೋದು. ಸ್ಲೋ ಚಾರ್ಜ್ ಮಾಡ್ತಾ ಇದ್ರೆ ಏನು ಸಮಸ್ಯೆ ಆಗೋದಿಲ್ಲ. ನೀವು ಸ್ಲೋ ಚಾರ್ಜ್ ಯೂಸ್ ಮಾಡುವಾಗ ಕೂಲೆಂಟ್ ಸಿಸ್ಟಮ್ ಆಕ್ಟಿವೇಟ್ ಆಗಲ್ಲ ಎಷ್ಟೋ ಗಾಡಿಲಿ. ನಾರ್ಮಲ್ ಆಗಿ ಸೆಲ್ ಅದೇ ಪವರ್ ಅಲ್ಲೇನೆ ಸೆಲ್ ಚಾರ್ಜ್ ಆಗೋಗುತ್ತೆ. ಅದೇ ನೀವು ಫಾಸ್ಟ್ ಚಾರ್ಜ್ ಮಾಡಿದಾಗ, ನೀವು ಫಾಸ್ಟ್ ಚಾರ್ಜ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ಚಾರ್ಜರ್ ಕೂಡ ಆನ್ ಆಗುತ್ತೆ, ಗಾಡಿಯಲ್ಲಿ ಫ್ಯಾನ್ ಕೂಡ ಆನ್ ಆಗುತ್ತೆ. ಕೆಲವು ಸತಿ ಅಬ್ಸರ್ವ್ ಮಾಡಿರ್ತೀರಾ, ಕೂಲಿಂಗ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಸಪೋಸ್ ಅದು ಆಕ್ಟಿವೇಟ್ ಆಗಿಲ್ಲ ಅಂತ ಹೇಳಿದ್ರೆ ಸೆಲ್ ಮೇಲೆ ಅದು ಹೊಡೆತ ಬೀಳುತ್ತೆ. ಹಂಗಾಗಿ ನೀವು ಫಾಸ್ಟ್ ಚಾರ್ಜರ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಆ ತರ ಇರುತ್ತೆ. ಈ ಸೆಲ್ಸ್ ಗಳು ಡ್ಯಾಮೇಜ್ ಆಗಿದ್ದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಸರ್ ನಿಮಗೆ ಗೊತ್ತಾಗಲ್ಲ, ಅದು ನಮಗೆ ಗೊತ್ತಾಗುತ್ತೆ. ಸಿಸ್ಟಮ್ ಹಾಕಿದಾಗ ನಮಗೆ ಕೆಲವು ಸೆಲ್ಸ್ ಇಂತ ಫಾರ್ ಎಕ್ಸಾಂಪಲ್ ಸೆಲ್ ನಂಬರ್ 120 ನಂಬರ್ ಸೆಲ್ದು ವೀಕ್ ಇದೆ, ವೋಲ್ಟೇಜ್ ಲೋ ಇದೆ, ಇಂಬ್ಯಾಲೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲಾ ಸೆಲ್ಸ್ 3.3 ವೋಲ್ಟೇಜ್ ಇರಬೇಕು ಬ್ಯಾಲೆನ್ಸ್ ಇದ್ರೆ, ಯಾವ್ದೋ ಒಂದು ಸೆಲ್ಸ್ ಅಲ್ಲಿ 2.9 ವೋಲ್ಟೇಜ್ ಹೊರಟೋಗಿರುತ್ತೆ. ಅದು ಕಲ್ಪ್ರಿಟ್ ಸೆಲ್ ಅಂತೀವಿ. ಆ ಸೆಲ್ ನ ರಿಮೂವ್ ಮಾಡ್ತೀವಿ. ಇಲ್ಲಿ ನಾವು ಅದೇ ಮಾಡೋದು, ಬ್ಯಾಟ್ರಿ ಪ್ಯಾಕ್ ಅಲ್ಲಿ ವರ್ಕ್ ಮಾಡ್ತೀವಲ್ಲ, ಇಲ್ಲಿ ಒಂದು ಸಪರೇಟ್ ಆಗಿ ಇಟ್ಟಿದೀವಿ ಪ್ಯಾಕ್. ಬೇಕಾದ್ರೆ ಇಂಡಿವಿಜುವಲ್ ಸೆಲ್ ತೋರಿಸ್ತೀನಿ, ಹೇಗಿರುತ್ತೆ ನೋಡೋಣ. ಇವಿ ಕಾರ್ ಅಲ್ಲಿ ಸೆಲ್ಸ್ ಗಳು ಹೆಂಗಿರುತ್ತೆ ಅನ್ನೋದನ್ನ ಈಗ ನಿಮಗೆ ತೋರಿಸ್ತೀನಿ ನೋಡಿ. ಎಸ್, ಈ ತರ ಇರುತ್ತೆ ಸರ್ ಬ್ಯಾಟ್ರಿ. ಇದು ಲೋ ವೋಲ್ಟೇಜ್ ಆರ್ಕಿಟೆಕ್ಚರ್. ಇದು ಬೇರೆ ಸರ್, ಇದು ಇನ್ನೊಂದು ಲೋ ವೋಲ್ಟೇಜ್ ಆರ್ಕಿಟೆಕ್ಚರ್ 92 ಸೆಲ್ಸ್ ಕಾಂಬಿನೇಷನ್ ಇದು. ಅಲ್ಲ, ಗೊತ್ತಾಯ್ತು. ಬಟ್ ಅಲ್ಲಿ ನೀವು ಅವಾಗ ನೆಕ್ಸಾನ್ ಅಂತ ತೋರಿಸಿದ್ರಲ್ಲ, ಅದೇ ತರ ಆಲ್ಮೋಸ್ಟ್ ಅದರಲ್ಲೂ ಇದೇ ತರ ಇಂಡಿವಿಜುವಲ್ ಆಗಿ ಕಾಂಬಿನೇಷನ್ ಮಾಡಿರ್ತಾರೆ. ಇದು ಒಂದು ಸೆಲ್ ಸರ್, ಇದು ಇದು ಒಂದು ಸೆಲ್. ಇದು ಇಲ್ಲಿ ಸೈಡ್ ಅಲ್ಲಿ ಕಾಣ್ತಾ ಇದೆ. ಇಲ್ಲಿ ಸೈಡ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಒಂದು ಸೆಲ್. ಓಕೆ, ಈಗ ಇದರಲ್ಲಿ ಎಷ್ಟು ಸೆಲ್ಸ್ ಗಳಿದೆ? ಇದರಲ್ಲಿ 92 ಸೆಲ್ಸ್ ಕಾಂಬಿನೇಷನ್ ಇದೆ. ಇದರಲ್ಲಿ ಬ್ಯಾಕಪ್ ಇದೆ 70 ಕಿಲೋವ್ಯಾಟ್. ಇಲ್ಲ, ಇದು ಓನ್ಲಿ 19 ಕಿಲೋವ್ಯಾಟ್ ಬ್ಯಾಟರಿ ಪ್ಯಾಕ್. 19 ಕಿಲೋವ್ಯಾಟ್ ಎಷ್ಟು ಇರುತ್ತೆ? 19 ಕಿಲೋವ್ಯಾಟ್ ಅಲ್ಲಿ ಎಷ್ಟು ಇರುತ್ತೆ? ಓಕೆ, ನೀವು 79 ಕಿಲೋವ್ಯಾಟ್ ಅಲ್ಲಿ ಇಂತದ್ದು 4 ಇರುತ್ತೆ ಅಂತ ತಿಳ್ಕೊಳ್ಳಿ. ಓಕೆ, ಈ ತರ ಸೈಡ್ ಇಂದ ತೋರಿಸಿ. ಇದೆಲ್ಲ ಒಂದೊಂದು ಸೆಲ್ಸ್ ಗಳೀಗ. ಹೌದು, ಇದು ಏನಾದ್ರೂ ಹಾಳಾದ್ರೆ ಇದನ್ನ ರಿಮೂವ್ ಮಾಡಿ ಹೊಸದು ಹೌದು ನಾವು ಹಾಕ್ತೀವಿ. ಓಕೆ, ನಮ್ ಪ್ರಕಾರ ಅದೇ ಕಲ್ಪ್ರಿಟ್ ಸೆಲ್. ಆ ಸೆಲ್ ನ ಟ್ರೇಸ್ ಮಾಡಿ ತೆಗಿಯೋದೇ ಚಾಲೆಂಜಿಂಗ್ ವರ್ಕ್. ಈಗ ನಾವು ಚಾರ್ಜ್ ಹಾಕಿದಾಗ ಇದು ಹಿಂಗ್ ಚಾರ್ಜ್ ಹಾಕೋಂತ ಬರುತ್ತೆ. ಟೋಟಲ್ ಎಂಟೈರ್ ಪ್ಯಾಕೇಜ್ ಚಾರ್ಜ್ ಆಗುತ್ತೆ. ವೀಕ್ ಇರೋ ಸೆಲ್ಸ್ ಹೀಟ್ ಅಪ್ ಆಗುತ್ತೆ. ಅಂದ್ರೆ ಒಳಗಡೆ ನಿಮ್ಗೆ ಗೊತ್ತಾಗಲ್ಲ, ಅದು ಮೇಲ್ಗಡೆ ಸೆನ್ಸರ್ ಇರುತ್ತೆ ಇಂಡಿವಿಜುವಲ್ ಆಗಿ. ಯಾವ್ದೋ ಒಂದ್ ಸೆಲ್ಸ್ ಚಾರ್ಜೇ ಆಗೋದಿಲ್ಲ, ಚಾರ್ಜ್ ತಗೊಳೋದಿಲ್ಲ, ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಅದರಿಂದನೇ ನಿಮ್ಗೆ ಗಾಡಿ ರೇಂಜ್ ಡ್ರಾಪ್ ಆಗೋದು ಆ ಒಂದ್ ಸೆಲ್ ಇಂದಾನೆ. ಕಾರ್ ಒಳಗಡೆ ಈ ತರ ಬ್ಯಾಟ್ರಿ ಇರುತ್ತೆ. ನಾವೇನೋ ಬೇರೆ ತರ, ಈಗ ನಾವು ಬ್ಯಾಟ್ರಿ ಅಂದ ತಕ್ಷಣ ಮನೆಗೆಲ್ಲ ಹಾಕ್ತಿವಲ್ಲ, ಆ ತರ ಬ್ಯಾಟ್ರಿಗಳೇನೋ ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ. ಹಂಗಲ್ಲ ನೋಡಿ, ಹಿಂಗಿರುತ್ತೆ. ಯಾವುದು ಇವಿ ಕಾರ್ ಒಳಗಡೆ ಬ್ಯಾಟ್ರಿಗಳು ಈ ರೀತಿ ಇರುತ್ತೆ. ಬೈಕ್ಗಳಿಗೂ ಹಿಂಗೆ ಇರುತ್ತೆ. ಬೈಕ್ಗಳಿಗೂ ಇದೇ ತರ ಇರುತ್ತೆ. ಚಿಕ್ಕ ಸೆಲ್ಸ್ ಇರುತ್ತೆ. ಓಕೆ, ಚಿಕ್ಕ ಸೆಲ್ಸ್ ಗಳಿರುತ್ತೆ. ಹೌದು, ಚಿಕ್ಕ ಸೆಲ್ಸ್. ಸರ್, ಪ್ರತಿ ಸಲ ನಾವು ಇವಿ ಕಾರ್ಗಳಲ್ಲಿ ಸೆಲ್ ರಿಪ್ಲೇಸ್ಮೆಂಟ್ ಮಾಡಲೇಬೇಕಾಗಿಲ್ಲ. ಕೆಲವು ಸತಿ ಇಂಬ್ಯಾಲೆನ್ಸ್ ಆಗಿರುತ್ತೆ, ಅಥವಾ ಒಂದು 15ರಿಂದ 1 ತಿಂಗಳು ನಿಲ್ಸಿರ್ತಾರೆ. ಎಲ್ಲಾ ಸೆಲ್ಗಳು ಈಕ್ವಲಿ ಲೋ ವೋಲ್ಟೇಜ್ ಹೊರಟೋಗಿದ್ದಾಗ ಈ ಮೆಥಡ್ ಮಾಡ್ತೀವಿ. ಹಳೆ ಕಾರ್ ಅಲ್ವಾ ಇದು? ಹಳೆ ಕಾರ್ ಸರ್ ಇದು. ಇದರಲ್ಲಿ ನಾವೀಗ ಸೆಲ್ ಬೂಸ್ಟಿಂಗ್ ಅಂತ ಮಾಡ್ತಾ ಇದೀವಿ. ಒಂದು ಪ್ರೊಸೆಸ್ ಅದು ಆಲ್ಮೋಸ್ಟ್ 24 ಇಂದ 48 ಅವರ್ಸ್ ಹಿಡಿಯುತ್ತೆ. ಈ ಸೆಲ್ಸ್ ನ ಇಂಡಿವಿಜುವಲ್ ಆಗಿ ಚಾರ್ಜ್ ಮಾಡ್ತೀವಿ. ಒಂದಾದ್ಮೇಲೆ 1 by 1 ಚಾರ್ಜ್ ಮಾಡ್ತೀವಿ. ಇದರಲ್ಲಿ ನಾವು ಚಾರ್ಜ್ ಮಾಡ್ತಾ ಇದೀವಿ ಸರ್. ನೋಡಿ, ಹೌದು, ಆ ರೆಡ್ ವೈರ್ ಮತ್ತೆ ಬ್ಲಾಕ್ ವೈರ್ ಬಂದಿದೆಯಲ್ಲ, ಆ ಸೆಲ್ ನ ಪರ್ಟಿಕ್ಯುಲರ್ ಆಗಿ ಅದೇ ಸೆಲ್ ನ ಚಾರ್ಜ್ ಮಾಡ್ತಾ ಇರೋದು ಇದು ಪ್ರೊಸೆಸ್. ಅದೊಂದನ್ನೇ ಆಕ್ಟಿವೇಟ್ ಮಾಡೋದು, ಸೆಲ್ ರಿಪೇರ್ ಅಂತ ಕರಿತೀವಿ ಪ್ರೊಸೆಸ್. ಇದು ಕೂಡ ನಾವು ಮಾಡ್ತಾ ಇದೀವಿ. ವಾ, ಸೂಪರ್. ನೋಡಿ, ಪ್ರತಿ ಸೆಲ್ಸ್ ಗಳನ್ನು ಇಂಡಿವಿಜುವಲ್ ಆಗಿ ಚಾರ್ಜ್ ಮಾಡೋದಂದ್ರೆ ಹಿಂಗೆ.
ಸೊ ಇದು ಬೇರೆ ಕಡೆ ನಡೆಯುತ್ತೋ ಇಲ್ಲೋ, ಇಲ್ಲಿ ಮಾತ್ರ ನಡೆಯುತ್ತೆ. ಇನ್ನೊಂದು ತೋರಿಸಿ ಸರ್, ನಮ್ಗೆ ಬೈಕ್ ಬಗ್ಗೆ ಹೇಳಿದ್ವಿ ನಾವು ಆವಾಗಲೇ. ಬೈಕಿದ ಬ್ಯಾಟ್ರಿ ಹೆಂಗಿರುತ್ತೆ ಮತ್ತೆ ಯಾವ ತರ ಇದು? ಇಲ್ಲೇನೋ ಒಂದು ಇಟ್ಟಿದ್ರಿ, ಅದು ಏನದು ಆಕ್ಚುಲಿ? ಇದು ಓಲಾ ಬ್ಯಾಟ್ರಿ ಪ್ಯಾಕ್ ಸರ್. ಇದು ಓಕೆ 3 ಕಿಲೋವ್ಯಾಟ್ ಬ್ಯಾಟ್ರಿ ಪ್ಯಾಕ್ ಇರುತ್ತೆ. ಇದು ಈ ಸೀಟ್ ಕೆಳಗಡೆ ಇದೇ ತರ ಬ್ಯಾಟ್ರಿ ಇರೋ ಪೊಸಿಷನ್ ಅಲ್ಲೇ ಕೂರೋದ್ರಿಂದ ನಮ್ಗೆ ಗೊತ್ತಾಗೋದಿಲ್ಲ. ಈ ತರ ಇರುತ್ತಾ? ಹೌದು ಸರ್. ವಾ, ಹಾ 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 ಹಾ. ಓಕೆ, ಇದನ್ನು ಕೂಡ ರಿಪ್ಲೇಸ್ ಮಾಡಿ? ಹೌದು, ಇದನ್ನು ಕೂಡ ರಿಪ್ಲೇಸ್ಮೆಂಟ್ ಮಾಡ್ತೀವಿ, ರಿಪೇರ್ ಮಾಡ್ತೀವಿ. ಓಕೆ, ಎಸ್ 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 ಎಸ್. ನೋಡಿ ಇಷ್ಟೆಲ್ಲ ಇಲ್ಲಿದೆ, ಅಲ್ಲೆಲ್ಲ ಕೆಲವೊಂದು ಇಟ್ಟಿದ್ದೀರ. ಹೌದು ಸರ್. ಎಸ್, ನೋಡಿ ಅದೆಲ್ಲ ಹೊಸತಾ ಸರ್? ಅದು ಅದೆಲ್ಲ ಹಳೇದು ಸರ್, ರಿಮೂವ್ ಮಾಡಿರೋದು. ಬಲ್ಜ್ ಆಗಿರುತ್ತೆ, ಬನ್ನಿ ತೋರಿಸ್ತೀನಿ. ಹಾಳಾಗಿರೋದು ಹೆಂಗಿರುತ್ತೆ ಅಂತ? ಹಾಳಾಗಿರೋ ಸೆಲ್ಸ್ ಈ ತರ ಇರುತ್ತೆ. ಓಕೆ, ಇದು ನೋಡಿ ಕಂಪ್ಲೀಟ್ ಬಲ್ಜ್ ಆಗಿದೆ. ನೋಡಿ ಉಬ್ಬಿದೆ ಇದು ಅಲ್ವಾ? ಹೌದು, ಎರಡೂ ಕಡೆ ಉಬ್ಬಿದೆ ನೋಡಿ. ಇದು ಹಾಳಾಗಿರೋ EV ಕಾರ್ನ ಬ್ಯಾಟ್ರಿ ಸೆಲ್ಸ್. ನೋಡಿ ಇದು ಬ್ಯಾಟ್ರಿ, ಇದು ನೋಡಿ ಸೆಲ್ಸ್ ಅಂತ ಕರೀತಾರೆ ಇದನ್ನಲ್ವಾ? ಇದು ಹೊಸ ಸೆಲ್. ಇದು ನೋಡಿ ಈ ತರ ಇರುತ್ತೆ ಸರ್. ಇದ್ರಲ್ಲಿ ಏನಾದ್ರು ಕಂಪನಿ ಅಂತ ಇರುತ್ತಾ ಸರ್? ಇದರಲ್ಲಿ ತುಂಬಾ ಕಂಪ್ನಿಗಳಿದೆ ಸರ್, ಬೇರೆ ಬೇರೆ ಕಂಪ್ನಿಗಳಿದೆ. ಇದು ಕ್ಯಾಲ್ಬ್ ಸೆಲ್ ಇದು. ಅಂದ್ರೆ ಈಗ ಒಂದೊಂದು ಕಂಪನಿಗಳು ಒಂದೊಂದು ಇದನ್ನ ಯೂಸ್ ಮಾಡ್ತಾರೆ. ಹೌದು ಸರ್. ಈಗ ನಾರ್ಮಲಿ ನಮ್ಮ ಕಾರು 500 ಅಥವಾ 500ಕ್ಕಿಂತ ಜಾಸ್ತಿ ಮೈಲೇಜ್ ಅನ್ನ ಕೊಡುತ್ತೆ, ಯಾಕಂದ್ರೆ 79 ಕಿಲೋವ್ಯಾಟ್. ಈ ಕೆಲವೊಂದು ಕಾರುಗಳು ಇನ್ನೂ ಕಡಿಮೆ ಕೊಡ್ತವೆ, 150. ನಾನು ಆಗ್ಲೇ ಅದ್ರ ಬಗ್ಗೆ ಮಾತಾಡಿದೆ. ತುಂಬಾ ಜನರಿಗೆ ಕನ್ಫ್ಯೂಷನ್ ಏನ್ ಗೊತ್ತಾ, ಇದು 500ಕ್ಕೆ ಸೀಮಿತನಾ ಅಥವಾ ಇದು 600 ಕೊಡೋಂಗ್ ಮಾಡ್ಬೋದಲ್ಲ, 1000 ಕೊಡೋಂಗ್ ಮಾಡ್ಬೋದಲ್ಲ, 2000 ಕಿಲೋಮೀಟರ್ ಕೊಡೋಂಗ್ ಮಾಡ್ಬೋದಲ್ಲ ಅಂತ ಹೇಳ್ತಾರೆ. ನಮ್ಮ ಹತ್ರ ತುಂಬಾ ಜನ ಬಂದು ಇದೇ ಕ್ವಶನ್ ಕೇಳ್ತಾರೆ. 150 ರೇಂಜ್ ಗಾಡಿ ತಗೊಂಡ್ಬಂದಿರ್ತಾರೆ, ಇದನ್ನ ರೇಂಜ್ ಜಾಸ್ತಿ ಮಾಡ್ಬೋದಾ ಅಂತ ಪ್ರತಿಯೊಬ್ಬರು ಮೈಂಡ್ ಅಲ್ಲಿ ಇದೇ ಕ್ವಶನ್ ಬರುತ್ತೆ. ಆಮೇಲೆ ಇನ್ನ ಕೆಲವರು ರನ್ನಿಂಗ್ ಅಲ್ಲೇ ಚಾರ್ಜ್ ಮಾಡಂಗ್ ಆಗಲ್ವಾ, ಈ ಕ್ವಶನ್ ತುಂಬಾ ಜನ ನಮ್ಗೆ ಕೇಳ್ತಾನೆ ಇರ್ತಾರೆ. ಆ ತರ ಏನಾದ್ರು ರನ್ನಿಂಗ್ ಅಲ್ಲಿ ಚಾರ್ಜ್ ಮಾಡೋದಾಗಿದ್ರೆ ಕಂಪ್ನಿಯವರೇ ಮಾಡಿರ್ತಾ ಇದ್ರು ಅಲ್ವಾ? ಹೌದು. ಆದ್ರೆ ಬ್ಯಾಟ್ರಿ ಪ್ಯಾಕ್ ನಾವು ಇನ್ಕ್ರೀಸ್ ಮಾಡಬಹುದು ಮುಂದೆ ಫ್ಯೂಚರ್ ಅಲ್ಲಿ ಬರ್ಬೋದಾ ಸರ್? ಜಾಸ್ತಿ ಇದು. ಹೌದು, ಖಂಡಿತ ಬರುತ್ತೆ ಸರ್. ಈ ಬ್ಯಾಟ್ರಿಗಳೆಲ್ಲ ಹೋಗಿ ಬೇರೆ ತರದ್ ಬರ್ಬೋದು? ಹೌದು ಸರ್, ಬೇರೆ ತರದ್ ಬರುತ್ತೆ. ಈಗ ಆಲ್ರೆಡಿ ನಾವು ಟೆಕ್ನಾಲಜಿ ಚೇಂಜ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ರೇವಾಯಿ ಅಂತೇಳಿ ಒಂದು ಗಾಡಿ ಬಂತು, ನಿಮ್ಗೆ ಗೊತ್ತಿರಬಹುದು. ಲೆಡ್ ಆಸಿಡ್ ಬ್ಯಾಟ್ರಿಯಲ್ಲಿ ಬಂದಿದ್ದ ಗಾಡಿ ಅದು, ಬೆಂಗಳೂರದೇ ಕಂಪ್ನಿ ಲಾಂಚ್ ಮಾಡಿತ್ತು. ಆ ಕಂಪ್ನಿ ಗಾಡಿಗೆ ನಾವು ಇವಾಗ ಲಿಥಿಯಂ ಬ್ಯಾಟ್ರಿ ಹಾಕ್ತಾ ಇದೀವಿ. ಲಿಥಿಯಂ ಬ್ಯಾಟ್ರಿ ಯೂಸ್ ಮಾಡ್ತಾ ಇದೀವಿ. ಅದೇ ತರ ನಾವು ಟಾಟಾ ಟಿಗೋರ್ ಅಲ್ಲಿ ಇದರಲ್ಲಿರೋ ಒರಿಜಿನಲ್ ಸೆಲ್ಸ್ ತೆಗೆದು ಬೇರೆ ಸೆಲ್ಸ್ ಯೂಸ್ ಮಾಡಿದೀವಿ. ಆಮೇಲೆ ಇನ್ನೊಂದು ಮಹೀಂದ್ರ ಮ್ಯಾಕ್ಸಿಮೋ ಅಂತ ಒಂದು ವ್ಯಾನ್ ಇದೆ, ಮಹೀಂದ್ರ ಸೂಪ್ರೋ ಅಂತೇಳಿ. ಆ ಗಾಡಿಯಲ್ಲಿರೋ ಕಂಪ್ಲೀಟ್ ಸೆಲ್ಸ್ ನ ತೆಗೆದು ನಾವು ಅದಕ್ಕೆ ಕರ್ವ್ ಸೆಲ್ಸ್ ಹಾಕಿದ್ವಿ, ಟಾಟಾ ಕರ್ವ್ದು. ಈ ತರದ ಪ್ರಾಜೆಕ್ಟ್ ಗಳೆಲ್ಲ ನಾವು ಮಾಡಿದೀವಿ. ಆ ಗಾಡಿ ನಮ್ಮ ಹತ್ರನೇ ಇರೋದ್ರಿಂದ ನೀವು ನೋಡಬಹುದು ಗಾಡಿ. ಅದರಲ್ಲಿ ಟಾಟಾ ಕರ್ವ್ ಬ್ಯಾಟ್ರಿ ಪ್ಯಾಕ್ ನೋಡಕ್ಕಾಗಲ್ಲ, ಆದ್ರೆ ಅದ್ರಲ್ಲಿ ನಾವು ಟೋಟಲಿ ಟಾಟಾ ಕರ್ವ್ ಸೆಲ್ಸ್ ನ ಆಡ್ ಮಾಡಿದ್ವಿ. ನೋಡಿ, ಇದು ಒಂದನ್ನ ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ. ಎಷ್ಟು ವೆಯ್ಟ್ ಇದೆ ಗೊತ್ತಾ ಇದು? ನೋಡಿ, ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಇದು. ಇಂಥದ್ದು 100 ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ವೆಯ್ಟ್ ಆಗೇ ಆಗುತ್ತೆ. ಆಮೇಲೆ ಇನ್ನೊಂದು ಕ್ವಶನ್ ಎಲ್ಲರೂ ಕೇಳ್ತಾರಲ್ಲ, ಫಾಸ್ಟ್ ಚಾರ್ಜ್ ಆಗ್ದಾಗ ಏನಾಗುತ್ತೆ ಅಂತ. ಫಾಸ್ಟ್ ಚಾರ್ಜ್ ಆಗಿದಾಗ ಇದೇ ತರ ಬಲ್ಜ್ ಆಗುತ್ತೆ ಸೆಲ್ಸ್. ಇದು ನೋಡಿ ಫ್ಲಾಟ್ ಆಗಿದೆ ಸರ್, ಕ್ಯಾಸೆಟ್ ತರ ಇದೆ. ಈ ಸೆಲ್ಸ್ ಬಲ್ಜ್ ಆಗೋಗಿದೆ, ಬಲ್ಜ್ ಆಗ್ಬಿಡುತ್ತೆ. ಕರೆಕ್ಟ್. ಇಡೀ ಕಾರಲ್ಲಿ, EV ಕಾರಲ್ಲಿ 3/4 ದುಡ್ಡು ಈ ಬ್ಯಾಟ್ರಿಗೆ ಹೋಗುತ್ತಲ್ವಾ? ಇದು ಒಂದು ಚೇಂಜ್ ಮಾಡ್ಬೇಕಂತ ತುಂಬಾ ಕಾಸ್ಟ್ ಆಗುತ್ತೆ ಸರ್. ಹೌದು ಸರ್, ಮೋಸ್ಟ್ ಆಫ್ ದ ಕಂಪ್ನಿ ಅವರು ಚೇಂಜ್ ಮಾಡಲ್ಲ. ಇಂಡಿವಿಜುವಲ್ ಆಗಿ ಚೇಂಜ್ ಮಾಡೋದನ್ನ ಅವರು ಪ್ರಿಫರ್ ಮಾಡೋದಿಲ್ಲ. ಇಂಟರ್ ಪ್ಯಾಕ್ ಚೇಂಜ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾರೆ. ಅಥವಾ ಪ್ಯಾಕ್ ಇಂಡಿಕೇಶನ್ ಬಂದಿದೆ, ನೀವು ಪ್ಯಾಕ್ ಚೇಂಜ್ ಮಾಡ್ಬೇಕು ಇವಾಗ ಅಂತಾನೆ ಹೇಳ್ತಾರೆ. ನಾವು ಅದನ್ನ ಇಂಡಿವಿಜುವಲ್ ಸೆಲ್ಸ್ ಚೇಂಜ್ ಮಾಡೋದ್ರಿಂದ ಕಸ್ಟಮರ್ ಬೆನಿಫಿಟ್ ಆಗುತ್ತೆ. ಯಾವುದೇ ಕಂಪ್ನಿ ಗಾಡಿ ಇರಲಿ ನಾವು ಪ್ಯಾಕ್ ಚೇಂಜ್ ಮಾಡ್ತೀವಿ. ಇಲ್ಲ ಅಂದ್ರೆ ಇಂಟರ್ ಪ್ಯಾಕ್ ರೆಡಿ ಆಗೋದು 1,000 ರೂಪಾಯಲ್ಲಿ ಮುಗಿಸುವಂತ. ಹೌದು ಸರ್, ಹೌದು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು ನಾವು ಅದು ಕೆಲವು ಟೈಮ್ ಓನ್ಲಿ ವಿತಿನ್ 5,000 to 6,000 ಅಲ್ಲಿ ಮುಗಿದೋಗುತ್ತೆ ಕೆಲಸ. ಈ ಸೆಲ್ಸ್ಗೆ ನಾವು ಓನ್ಲಿ 2,000 ರೂಪೀಸ್ ಚಾರ್ಜ್ ಮಾಡ್ತೀವಿ ಅಷ್ಟೇ. ಫಾರ್ ಎಕ್ಸಾಂಪಲ್ ಎಂಟೈರ್ ಪ್ಯಾಕ್ ಅಲ್ಲಿ ಇದು ಒಂದೇ ಒಂದು ಸೆಲ್ ಹಾಳಾಗಿತ್ತು ಅಂದ್ರೆ ಗಾಡಿ ನಿಂತು ಹೋಗುತ್ತೆ. ಆ ಒಂದ್ ಸೆಲ್ ನಾವು ರಿಪ್ಲೇಸ್ಮೆಂಟ್ ಮಾಡಿದ್ರೆ ಕಸ್ಟಮರ್ಗೆ ಮತ್ತೆ ರಿಟರ್ನ್ ಮೈಲೇಜ್ ಬರುತ್ತೆ. ಆ ಗಾಡಿನ ಮತ್ತೆ ಯೂಸ್ ಮಾಡ್ಬೋದು, ವರ್ಷಗಟ್ಟಲೆ ಯೂಸ್ ಮಾಡ್ಬೋದು. ನೋಡಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ EV ತಗೊಂಡವ್ರು. ನನಗಂತೂ ಪಕ್ಕಾ ಧೈರ್ಯ ಬಂದಿದೆ. ಈಗ ಶ್ರೀಧರ್ ಅವ್ರು ಸಿಕ್ಕಿದ್ದಾರೆ, ಏನೇ ಸಮಸ್ಯೆ ಇದ್ರು ಅವ್ರಿಗೆ ಹೇಳ್ಕೋಬಹುದು ಅಂತ ಅನಿಸಿದೆ. ಸೊ ಹೊಸ ಕಾರ್ ಆದರೆ 1-2 ವರ್ಷ ಏನು ಪ್ರಾಬ್ಲಮ್ ಬರೋದಿಲ್ಲ. ಮುಂದೆ ಫ್ಯೂಚರಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಅದೇ ಹೇಳಿದ್ರು ನೋಡಿ, ಈ ಥರ ಒಂದು ಸಣ್ಣದು 2,000 ರೂಪಾಯಿ ನಾವು ಎಲ್ಲಿ ಖರ್ಚು ಮಾಡಲ್ಲ. ಸೊ ಒಂದು ಶಾಪಿಂಗ್ ಹೋದ್ರೆ 10,000 ಖರ್ಚು ಮಾಡ್ತೀವಿ. ಅಂಥದ್ರಲ್ಲಿ ನಮ್ಮನ್ನು ಹೊತ್ಕೊಂಡು ಪ್ರತಿದಿನ ಓಡಾಡುವಂಥ ಕಾರ್ಗೆ ನಾವು ಒಂದು 2,000 ರೂಪಾಯಿದು ಒಂದು ಸೆಲ್ಸ್ ಚೇಂಜ್ ಮಾಡೋದು ಏನು ದೊಡ್ಡ ಕಥೆನೇ ಅಲ್ಲ. ಅದು ಮಾಡಬೇಕು ಅಂದರೆ ಎಲ್ಲರೂ ಮಾಡೋದಿಲ್ಲ, ಇವರು ಮಾಡ್ತಾರೆ. ಸೊ ಯಾರ್ಯಾರು EV ಕಾರ್ಗಳನ್ನು ಅಥವಾ EV ಫೀಲ್ಡಲ್ಲಿ ನಾನು ಈ ಥರ ಏನೋ ಒಂದಿಷ್ಟು ಪ್ರಶ್ನೆಗಳಿತ್ತು ನನಗೆ ಅಂತ ಕೇಳೋರಿಗೆ ಈ ವಿಡಿಯೋ ನಿಜವಾಗಿಯೂ ಸಹಕಾರಿ ಆಯಿತು ಅಂತ ಅನ್ಕೊತೀನಿ. ಸರ್, ನನಗಂತೂ ಸ್ಪೆಷಲಿ ಖುಷಿ ಆಯಿತು ನಿಮ್ಮನ್ನು ಭೇಟಿಯಾಗಿ. ಸುಮಾರು ದಿನಗಳಿಂದ ನಿಮ್ಮನ್ನು ಮೀಟ್ ಆಗಬೇಕು ಅಂದ್ಕೊಂಡಿದ್ದೆ, ಆದರೆ ಎಲ್ಲೋ ಒಂದು ಕಡೆ ಇವತ್ತು ಅದಕ್ಕೆ ಕಾಲ ಕೂಡಿ ಬಂತು ಅಂತ ಅನ್ಕೊತೀನಿ. ಈಗ
ಈ ಒಂದು ಪ್ಲೇಸ್ ಈಗ ನಾವು ಇದೀವಲ್ಲ, ಇದು ಎಲ್ಲಿ ಲೊಕೇಟ್ ಆಗಿರುವಂಥದ್ದು ನೀವೇ ಒಂದ್ಸಲ ಹೇಳಿ. ನಾನು ಅಡ್ರೆಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ನಮ್ಮ ವೀಕ್ಷಕರಿಗೆ ನೀವು ಹೇಳ್ಬೋದಾ? ಸರ್ ನಮ್ದು ಇದೇ ಮೈನ್ ಬ್ರಾಂಚ್ ಕೆಂಗೇರಿ ಉಪನಗರ SMB ಲೇಔಟ್ ಡಬಲ್ ರೋಡ್ ಹತ್ರ ಲೊಕೇಟ್ ಆಗಿದ್ದೀವಿ ನಾವು. ಎಸ್ ಸರ್ ಖಂಡಿತ. ನಾನು ಇಲ್ಲಿಯ ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್, ಲೊಕೇಶನ್ ಲಿಂಕ್ ಎಲ್ಲವನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾವ ವಿಡಿಯೋ ಮಿಸ್ ಮಾಡ್ಕೊಂಡ್ರೂ ಪರವಾಗಿಲ್ಲ, ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ನೋಡಿ, EV ಕಾರ್ನ ಬ್ಯಾಟ್ರಿ ಹೆಂಗಿರುತ್ತೆ, ಬ್ಯಾಟ್ರಿ ಒಳಗಿರುವಂಥ ಸೆಲ್ಸ್ ಹೆಂಗಿರುತ್ತೆ, ನಾವೇನಾದರೂ ಟೋಟಲ್ ಲಾಸ್ ಆದಾಗ ಏನು ಮಾಡಬೇಕು ಕಾರ್ಗಳನ್ನು, ಅಥವಾ ನಮ್ಮ ಕಾರ್ನ ಬ್ಯಾಟ್ರಿನ ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು ಅಂದರೂ ಕೂಡ ಏನಾದರೂ ವ್ಯವಸ್ಥೆಗಳು ಇದೆಯಾ, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಶ್ರೀಧರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಇದೇ ರೀತಿಯ ಅನೇಕ ಬಗೆಯ ಕಾರ್ಯಕ್ರಮಗಳನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪ್ರತಿದಿನ ಬಿತ್ತರ ಮಾಡ್ತಾ ಇದ್ದೀವಿ. ಸ್ಟೇ ಟ್ಯೂನ್, ನೋಡ್ತಾ ಇರಿ, ನೋಡಿ ಸುಮ್ಮನಾಗಬೇಡಿ, ಇದನ್ನು ಎಲ್ಲರಿಗೂ ಕೂಡ ತಲುಪಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.